Welcome, dear students, for Sankalpa Learning Solutions. Okay, let's start today another topic. This is one of the major topic for your exams. Okay, in a board exam, it carries 13 marks. For a KSET or SAT exam, it majorly carry 6 marks, 4 to 6 marks. Okay, that means the chances of getting the questions from this chapter is very high. Okay, that's why we have to carefully study regarding this chapter. Okay, what is the title here? Principle of inheritance. ಏನ್ ಅರ್ಥ ಆಗುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ? ಹೇಳ್ಬೋದಾ ಯಾರಾದ್ರೂ? Principles of inheritance. Look at here. This is a DNA. Okay, this is DNA. ಇಲ್ಲೇನಿದೆ? ಒಬ್ರದ್ದು ಹ್ಯಾಂಡ್ ಇದೆ. Okay, so here each and every cell is in this hand is inherited or coded by the genes present in DNA. Okay, the gene present in DNA. So this kind of information is transferred from one generation to another generation. Not only cell structure, cell color or skin color, hair color, the phenotypic appearance, ಅಂದ್ರೆ ನಮ್ಮ ನಾರ್ಮಲ್ ಅಪಿಯರೆನ್ಸ್ ಕೂಡ ಒನ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಅದು ಎಲ್ಲಿಂದ ಬರುತ್ತೆ ನಮ್ಗೆ? ಥ್ರೂ ದ ಜೀನ್ಸ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ ಒಳಗಡೆಗೆ ನೀವು already studied the structure of chromosome, the DNA, histone, all the things. The DNA is the master molecule for our character. Otherwise, it's a hereditary vehicle. ಈ ವೆಹಿಕಲ್ ಇಂದನೇ ಏನಾಗುತ್ತೆ? ನಮಗೆ ಜೀನ್ಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನಮ್ಮ ಯಾವುದೇ ಕ್ಯಾರೆಕ್ಟರ್ಸ್ ಇರ್ಬೋದು, ಫಿಸಿಕಲ್ ಅಪಿಯರೆನ್ಸ್, ಜೆನೆಟಿಕ್, ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ಸ್, ಎವ್ರಿಥಿಂಗ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ದಿಸ್ ಕೈಂಡ್ ಆಫ್ ದ ಜೀನ್, ಎಸ್ಪೆಷಲಿ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್. ನಾವು ಕ್ರೋಮೋಸೋಮ್ ಅನ್ನ ಎಲಾಬ್ರೇಟ್ ಮಾಡಿ ನೋಡಿದಾಗ ಏನ್ ಗೊತ್ತಾಗುತ್ತೆ? ದ ಜೀನ್, ಎಸ್ಪೆಷಲಿ ದ DNA. ಓಕೆ, ದಟ್ ಈಸ್ ಈ ಕಾನ್ಸೆಪ್ಟ್ ಅನ್ನ ಒಂದಷ್ಟು ಪ್ರಿನ್ಸಿಪಲ್ ಮೇಲೆ ಇನ್ಹೆರಿಟ್ ಆಗ್ತಾ ಹೋಗುತ್ತೆ. ದೇ ಆರ್ ನಾಟ್ ರ್ಯಾಂಡಮ್ಲಿ ಟ್ರಾನ್ಸ್ಫರ್. ಇದು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ತಾ ಹೋಗಲ್ಲ. ಜಸ್ಟ್ ಲೈಕ್ ಎಕ್ಸಾಂಪಲ್ ಹೇಳೋದಾದ್ರೆ, ಫ್ರಮ್ ಗ್ರ್ಯಾಂಡ್ ಫಾದರ್ ಟು ಸನ್, ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಈ ತರ ಹೋಗೋದು. ಅದಕ್ಕೆ ಆದ ಒಂದು ಪ್ರಿನ್ಸಿಪಲ್ ಇದೆ. ಪ್ರಿನ್ಸಿಪಲ್ ಅಂದ್ರೆ ಏನು? ಒಂದಷ್ಟು ರೂಲ್ಸ್ಗಳಿದೆ, ಒಂದಷ್ಟು ಲಾಸ್ ಇದೆ. ಅದೇ ಮೆಥಡ್ ಅಲ್ಲಿ ಅದು ಫಾಲೋ ಅಪ್ ಮಾಡ್ತಾ ಹೋಗುತ್ತೆ. ಓಕೆ, ರ್ಯಾಂಡಮ್ ಆಗಿ ಯಾವುದು ಕೂಡ ವರ್ಕೌಟ್ ಆಗಲ್ಲ. ದಟ್ಸ್ ವೈ ದ ಟಾಪಿಕ್ ದಿಸ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ಕೆಲವು ಇನ್ನು ಸಿಂಪ್ಲೆಸ್ಟ್ ವೇ ಅಲ್ಲಿ ಹೇಳೋದಾದ್ರೆ, ಕೆಲವೊಬ್ರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಅವ್ರು ಏನ್ ಮಾಡ್ತಾರೆ? ಅವ್ರದೇ ಆದ ಒಂದು ಪ್ರಿನ್ಸಿಪಲ್ಸ್ ನ ಇಟ್ಕೊಂಡು ಬದುಕ್ತಾ ಇರ್ತಾರೆ. ಯಾಕೆ? ಅದರಿಂದ ಆಚೆ ಬಿಟ್ಟು ಅವರೆಲ್ಲೂ ಹೋಗೋದಿಲ್ಲ. ದ ಸೇಮ್ ಕೈಂಡ್ ಆಫ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಹೋಲ್ಡ್ಸ್ ಗುಡ್ ಬೈ ಅವರ್ ಜೀನ್. ನಮ್ಮ ಜೀನ್ ಎಲ್ಲೆಲ್ಲಿರುತ್ತೆ? ಪ್ರತಿಯೊಂದು ಸೆಲ್ಲಲ್ಲಿ ಕೂಡ ಇರುತ್ತೆ. ಆ ಸೆಲ್ಲು ಕೂಡ ಏನ್ ಮಾಡುತ್ತೆ? ಆ ಜೀನ್ ಪ್ರತಿಯೊಂದು ಫಾರ್ಮೆಟ್ ಅನ್ನ ಫಾಲೋ ಅಪ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಚಾಪ್ಟರ್. ಓಕೆ, ಫ್ರಮ್ ದಿಸ್ ಚಾಪ್ಟರ್ ವಿ ಗೆಟ್ maximum 4 to 6 question. That's why the possibility of getting maximum number of questions from this chapter. ನೀವೇನ್ ಮಾಡ್ಬೇಕು? ರೈಟಿಂಗ್ ಪಾರ್ಟ್ ಅಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ, ಮೇನ್ ಎಕ್ಸಾಮ್ ಅಲ್ಲಿ ಕೂಡ ಇದರಿಂದ ನಿಮ್ಗೆ 13 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು.
ಏನು ಕೆಲವೊಂದಷ್ಟು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ 13 to 15 ಮಾರ್ಕ್ಸ್. ಓಕೆ, ಅದೇ CET ಎಲ್ಲ ಆದ್ರೆ 6 ಮಾರ್ಕ್ಸ್ ಗ್ಯಾರಂಟಿ ಆಗಿ ಕಣ್ಮುಚ್ಕೊಂಡು ಸ್ಕೋರ್ ಮಾಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್ ಒನ್ ಬೈ ಒನ್. ಫಸ್ಟ್ ಕ್ವಶನ್ಸ್ ಬಂದು, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ refer to the genetic makeup of an organism? Before solving the question, first we have to identify the terminology. Otherwise, we have to know the concept. ಈಗೇನು ಸುಮ್ಮನೆ ಆನ್ಸರ್ ಮಾಡೋಕ್ಕಾಗತ್ತಾ? ಫಿನೋಟೈಪ್ ಅಂದ್ರೇನು, ಜಿನೋಟೈಪ್ ಅಂದ್ರೇನು, ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ವಿ ಶುಡ್ ನೋ ಅಲ್ವಾ? ಸೊ ಇನ್ ದಿಸ್ ಚಾಪ್ಟರ್ ಎಸ್ಪೆಷಲಿ the chapter is divided into mainly again 4 parts. In previous classes ಅಲ್ಲಿ ಕೂಡ ಹೇಳ್ತಾ ಇದ್ದೆ ನಾನು, ಅಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ಒಂದೊಂದು ಚಾಪ್ಟರ್ ನ ಅವರು ಡಿವೈಡ್ ಮಾಡ್ತಾರೆ, ಕಾನ್ಸೆಪ್ಟ್ ಅನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ಇಲ್ಲಿ ಮೇಜರ್ ಕಾನ್ಸೆಪ್ಟ್ ಬಂದು, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಈಸ್ ನಥಿಂಗ್ ಬಟ್ ದ ಜೀನ್ಸ್. ಓಕೆ, ಜೀನ್ಸ್ ಅಂದ್ರೆ ಏನು? ಜೀನ್ಸ್ ಅಂದ್ರೆ, ಜೀನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಗೇನ್ ವಿ ಶುಡ್ ನೋ ದ ಟರ್ಮಿನಾಲಜಿ. These terminologies are especially helpful for the study of genetics. The whole chapter is regarding the genetics and then molecular biology. That's why for better understanding, otherwise for the better understanding of the genetics, we should know some terminologies. These are totally different from our regular words. ಹಾಗಾಗಿ ಏನಾಗುತ್ತೆ, ಇದನ್ನ ನಾವು ಜೆನೆಟಿಕ್ಸ್ ಭಾಷೆಯಲ್ಲಿ ಹೇಳೋದಾದ್ರೆ we have to know all the terminologies, just like phenotype, genotype, allele, traits. Okay, these are regularly very simple, but these are termed as a something in a different name, or call it in a different name. This is a first part. Then second part is that how these genes are transferred. ಇದು ಹೇಗೆ ಮೇಜರ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಂತ ಒಂದಷ್ಟು ಲಾಸ್ ಇದೆ. ಈ ಲಾಸ್ ಯಾರು ಹೇಳಿದ್ರು? ಅಗೇನ್ ಡಿಫ್ರೆಂಟ್ ಸೈಂಟಿಸ್ಟ್, ಜೆನೆಟಿಸ್ಟ್ ಅಂತ ಹೇಳ್ತೀವಿ ನಾವು. ಇದನ್ನ ಫೈಂಡ್ ಔಟ್ ಮಾಡಿದವ್ರನ್ನ ಏನ್ ಹೇಳ್ತೀವಿ, ಅಥವಾ ಯಾವುದೇ ಡಿಸ್ಕವರೀಸ್, ನ್ಯೂ ಥಿಂಗ್ಸ್ ನ ರಿಸರ್ಚ್ ಮಾಡಿದವ್ರನ್ನ ನಾವೇನ್ ಹೇಳ್ತೀವಿ ಜೆನೆಟಿಕ್ಸ್ ಅಲ್ಲಿ? ಜೆನೆಟಿಸ್ಟ್. ಓಕೆ, ರೆಗ್ಯುಲರ್ ಆಗಿ ಸೈಂಟಿಸ್ಟ್ ಇಸ್ ಆಲ್ ದ ಥಿಂಗ್. ಸೈನ್ಸ್ ಅಲ್ಲಿ ಏನೇ ಬಂದ್ರು ಕೂಡ ಅದು ಸೈಂಟಿಸ್ಟ್. ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಓಕೆ, ಎವ್ರಿಥಿಂಗ್ ಇಸ್ ಸೈಂಟಿಸ್ಟ್. ಬಟ್ ರೆಗ್ಯುಲರ್ ಅಥವಾ ಸ್ಪೆಸಿಫಿಕ್ ಟಾಪಿಕ್ ತಗೊಂಡಾಗ genetics and then molecular biology, the scientists are referred as genetist. First thing is that Gregor Mendel ಅಂತ ಒಬ್ರು, he is a father, ಚರ್ಚ್ ಅಲ್ಲಿ ಫಾದರ್ ಇರ್ತಾರೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಈ ತರ ಎಕ್ಸ್ಪೆರಿಮೆಂಟಲ್ ಅನಾಲಿಸಿಸ್ ನ ಪೀ ಪ್ಲಾಂಟ್ಸ್ ಅಲ್ಲಿ, ಅಂದ್ರೆ ಪೀ ಅಂತಂದ್ರೆ ನಿಮ್ಗೆ ಗೊತ್ತಿದ್ದಿಲ್ಲ, ರೆಗ್ಯುಲರ್ ನೀವು ಯೂಸ್ ಮಾಡುವಂತ ಬಟಾಣಿ. ಪೀ ಪ್ಲಾಂಟ್ಸ್ ಅಲ್ಲಿ ಇದನ್ನ ಎಕ್ಸ್ಪೆರಿಮೆಂಟಲ್ ಅನಾಲಿಸಿಸ್ ಮಾಡ್ತಾ ಅದನ್ನ ಫೈಂಡ್ ಔಟ್ಸ್ ಅನ್ನ ಒಂದು ಬುಕ್ ಅಲ್ಲಿ ಬರಿತಾ ಹೋಗ್ತಾರೆ. ಓಕೆ, ದಟ್ ಈಸ್ ದ ರಿಸರ್ಚ್ ಪೇಪರ್. ಫ್ರಮ್ that point the research of genetics was evaluated or evolved. Okay, so in the same concept is inserted in your book. Mendel's principles. He is the first one. He is the pioneer one who studied in detail, ತುಂಬಾ ಡೀಟೇಲ್ ಆಗಿ ಅವರು ಈಚ್ ಅಂಡ್ ಎವ್ರಿಥಿಂಗ್ ಪ್ರಾಕ್ಟಿಕಲಿ ಅದನ್ನ ಸ್ಟಡಿ ಮಾಡ್ತಾ ಹೋದ್ರು ಇನ್ ಹಿಸ್ ಓನ್ ಲ್ಯಾಂಡ್. Okay, after that he followed some rules, and after that these are referred as Mendel's principle. ಅದನ್ನ ಏನ್ ಮಾಡಿದ್ದಾರೆ, ಸೆಕೆಂಡ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. And the third section is regarding the, ಈ ಮೆಂಡಲ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಜೀನ್ಸ್ ಒಂದ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಹೇಗೆ ಪಾಸ್ ಔಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು, ಈ ಜೀನ್ಸ್ ಅಲ್ಲದೇನೆ ಕೆಲವೊಂದಷ್ಟು
ಡಿಸೈಡಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಡಿಸೈಡಿಂಗ್ ಫ್ಯಾಕ್ಟರ್ಸ್ ಮೀನ್ಸ್ ಸೆಕ್ಸ್, ಅಂದ್ರೆ ಮೇಲ್ ಮತ್ತೆ ಫೀಮೇಲ್. ಅದು ಕೂಡ ಇಟ್ ಈಸ್ ಅಗೇನ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಜೀನ್ ಎಕ್ಸ್ ಅಂಡ್ ವೈ. Okay, totally dependent on X and Y. This kind of movement, this gene movement is also studied by again different geneticists, and this section especially give information about sex linked genes. Okay, third section ನಮ್ಗೆ ಏನು ಹೇಳುತ್ತೆ, sex linked genes ಅನ್ನ ಹೇಳ್ತಾ ಹೋಗುತ್ತೆ. Okay, ಸೊ ನೆಕ್ಸ್ಟ್ ಬಂದು ಇದಿಷ್ಟಾದ್ರೆ ಆಯ್ತಾ, ಇಲ್ಲ ಹಾಗೆ ಮತ್ತೆ ಡಿಸೀಸ್ ಬರ್ತಾ ಹೋಗುತ್ತೆ. ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಏನಾದ್ರು ಡಿಸೀಸ್ಗಳಿದ್ರೆ, ಜೆನೆಟಿಕ್ ಹೆರಿಡಿಟರಿ ಅಂತ ಹೇಳ್ತಾ ಇರ್ತೀರಲ್ವಾ, ಕೇಳಿರ್ತೀರಿ ನೀವು. ಅದು ಎಲ್ಲಿಂದ ಪಾಸ್ ಔಟ್ ಆಗುತ್ತೆ, ಅಗೇನ್ ಥ್ರೂ ಸಮ್ಟೈಮ್ಸ್ ನಾರ್ಮಲ್ ಜೀನ್ ಅಂತಂದ್ರೆ ರೆಗ್ಯುಲರ್ ಫಂಕ್ಷನ್ಗೆ, ಬಾಡಿ ಫಂಕ್ಷನ್ಗೆ ಬೇಕಾಗಿರೋ ಜೀನ್ಸ್ ಇರುತ್ತೆ. ಅಂಡ್ ಡಿಟರ್ಮಿನೆಂಟ್ ಫ್ಯಾಕ್ಟರ್ ಅಂತಂದ್ರೆ ದಟ್ ಈಸ್ ಸೆಕ್ಸ್ ಎಕ್ಸ್ ಅಂಡ್ ವೈ ಜೀನ್ಸ್ ಕೂಡ ರೆಸ್ಪಾನ್ಸಿಬಲ್ ಫಾರ್ ಸಮ್ ಕೈಂಡ್ ಆಫ್ ದ ಮಾಲ್ ಫಂಕ್ಷನಿಂಗ್. ಓಕೆ, ಇದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಬಂದು ಏನಾಯ್ತು, ಇದಲ್ದೇನೆ ಈಸ್ ದರ್ ಎನಿ ಕೈಂಡ್ ಆಫ್ ಮ್ಯೂಟೇಶನ್ ಮೀನ್ಸ್ ಸಡನ್ ಚೇಂಜ್ ಇನ್ ಜೀನ್. ಈಗ ರೆಗ್ಯುಲರ್ ಒಂದು ಪ್ರಿನ್ಸಿಪಲ್ ಅಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ, ಸಡನ್ ಆಗಿ ಏನೋ ಕರೆಂಟ್ ಹೋಯ್ತು, ಸೇ ಫಾರ್ ಎಕ್ಸಾಂಪಲ್. ಆಗೇನಾಗುತ್ತೆ, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಸಿಸ್ಟಮ್ ಏನ್ ಮಾಡುತ್ತೆ, ಡಿಫ್ರೆಂಟ್ ಆಗಿ ವರ್ಕೌಟ್ ಆಗ್ತಾ ಹೋಗುತ್ತೆ, ಡಿಫ್ರೆಂಟ್ ಕೋಡಿಂಗ್ ನ ಶೋ ಮಾಡ್ತಾ ಹೋಗುತ್ತೆ. ದ ಸೇಮ್ ಥಿಂಗ್ ಈಸ್ ಆಲ್ಸೋ ಅಬ್ಸರ್ವ್ಡ್ ಇನ್ ಅವರ್ ಜೀನ್ಸ್. The study of such kind of change in genes is referred as or known as mutation. Okay, this is a fifth concept in your chapter. And then finally, is there any kind of diseases can be observed after mutation? ಈಗ ರೆಗ್ಯುಲರ್ ಆಗಿ ಒಂದು ರೀತಿಯಲ್ಲಿ ಹೋಗೋ ಜೀನ್ಗಳು ಡಿವಿಯೇಷನ್ ತಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ಮಂಗಳೂರಿಗೆ ಹೋಗೋ ಬಸ್ಸು ಧಾರವಾಡಕ್ಕೆ ಹೋದ್ರೆ ಏನಾಯ್ತು, ರೂಟ್ ಗೊತ್ತಿರಲ್ಲ ಅಲ್ವಾ. ದ ಸೇಮ್ ಥಿಂಗ್ ಈಸ್ ಆಲ್ಸೋ ಅಬ್ಸರ್ವ್ಡ್ ಇನ್ ಅವರ್ ಜೀನ್ಸ್. ಅಲ್ಲಿ ಏನಾಗುತ್ತೆ, ಅಗೇನ್ ಡಿಸೀಸ್ ಬರ್ತಾ ಹೋಗುತ್ತೆ. ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಡಿಸೀಸ್ ಹಾಗೆ ಬಂದು ಒಂದು 10 ದಿನಕ್ಕೆ ಅಥವಾ 1 ಮಂತ್ ಅಲ್ಲಿ, 6 months ಅಲ್ಲಿ, 1 year ಆದ್ಮೇಲೆ ಹೋಗ್ಬಿಡುತ್ತೆ. ನೋ, ದಿಸ್ ಡಿಸೀಸ್ ಈಸ್ ಪರ್ಮನೆಂಟ್ಲಿ ಫಿಕ್ಸ್ಡ್ ಇನ್ ಯೋರ್ ಜೀನ್. This is transferred from one generation to next generation. Okay, that's why the concept or the information regarding the gene mutation and then hereditary diseases are very, very important. Why? In your life, not for exam. It is also very helpful for your next future life. Okay, let's start one by one. Look at here. Which of the following term, ಇಲ್ಲಿ ಮೇಜರ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಬೇಕಾಗಿರೋದೇನು, ಟರ್ಮಿನಾಲಜಿ. ಫಸ್ಟ್ ಈ ಚಾಪ್ಟರ್ ಅಲ್ಲಿ ಒಂದು ಪೇಜ್ ಅಲ್ಲಿ ಅಥವಾ ಒಂದು ಸೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕು, ಟರ್ಮಿನಾಲಜೀಸ್ ನ ಬರ್ಕೊಳ್ಬೇಕು. ಆಗ ಮಾತ್ರ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ, ಜೊತೆಗೆ ನೀವು ಎಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ರೆಫರ್ಸ್ ಟು ದ ಜೆನೆಟಿಕ್ ಮೇಕಪ್? ಮೇಕಪ್ ಅಂತಂದ್ರೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಿ? ಮೇಕಪ್. ವಾಟ್ ಇಸ್ ಮೇಕಪ್? Genetic makeup. Genetic makeup is nothing but it's overall formation of the genes, otherwise overall expression of the genes. Okay, ಇದನ್ನೇ ನಾವೇನ್ ಹೇಳ್ತೀವಿ ಅಂತ ಅವರು ಎಕ್ಸಾಮ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್. ಫಸ್ಟ್ ಒನ್ ಈಸ್ ದ ಫಿನೋಟೈಪ್, ಸೆಕೆಂಡ್ ಒನ್ ಈಸ್ ದ ಜಿನೋಟೈಪ್, ದ ಥರ್ಡ್ ಆಪ್ಷನ್ ಈಸ್ allele, and then D is trait. Okay, here before going to answer this question, what is phenotype? Phenotype is nothing but it's a overall appearance, outward appearance. Okay, yes, very good. Answer ಮಾಡಿದ್ರು ಯಾರೋ B ಅಂತ ಹೇಳಿ, ವೆರಿ ಗುಡ್.
ದ ಚಾಪ್ಟರ್ ಆಗಿದೆ ಹಾಗಾದ್ರೆ. ಓಕೆ, ಫಿನೋಟೈಪ್ ಅಂತಂದ್ರೆ ಔಟರ್ ಅಪಿಯರೆನ್ಸ್. ಔಟರ್ ಅಪಿಯರೆನ್ಸ್ ಎಲ್ಲಿಂದ ಬರುತ್ತೆ ನಮಗೆ? ಈ ಜೆನೆಟಿಕ್ ಇನ್ಫಾರ್ಮೇಶನ್ ಇಂದ ಔಟರ್ ಅಪಿಯರೆನ್ಸ್ ಬರ್ತಾ ಹೋಗುತ್ತೆ. ಮೇ ಬಿ ನೀವು ಡಿಫ್ರೆಂಟ್ ನಿಮ್ಮ ಕಾಲೇಜಸ್ ಎಲ್ಲ ಇರ್ಬೋದು, ನೀವು ಔಟ್ವರ್ಡ್ ಸಿಟಿಯಲ್ಲೇ ಹೋದ್ರು ಕೂಡ ಒಬ್ರು ತರ ಇನ್ನೊಬ್ರು ಇರೋದಿಲ್ಲ, ಬಿಕಾಸ್ ಆಫ್ ಜೆನೆಟಿಕ್ ಮೇಕಪ್ ಇನ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಹಾಗಾಗಿ ನಮಗೆ ಜೆನೆಟಿಕ್ ಮೇಕಪ್ಗೆ ನಾವು ಟರ್ಮಿನಾಲಜಿನ ಏನು ಯೂಸ್ ಮಾಡಬೇಕಾಗುತ್ತೆ? ಜೀನೋಟೈಪ್. ಓಕೆ, ದ ಆನ್ಸರ್ ಈಸ್ ಹಿಯರ್ ಫಸ್ಟ್. ವೆರಿ ಗುಡ್. That is the genotype. Okay. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ದಿಸ್ ಇಸ್ ದ ಫಿಗರ್ ಆಫ್ allele. What is allele? Allele is a specific site. Okay, specific site in the chromosome. This is the entire thing is chromosome. The allele is a part of the chromosome. Chromosome ಅನ್ನ ನಾವು ಜೀನ್ ಅಂತ ಕೂಡ ಟರ್ಮ್ ಮಾಡ್ಬೋದು. ಓಕೆ, ಜೀನ್ ಅಂತ ಕೂಡ ಹೇಳ್ತೀವಿ. ದಿಸ್ ಜೀನ್, ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಜೀನ್ ವಿಚ್ ಕೋಡ್ಸ್ ಫಾರ್ ದ ಸ್ಪೆಸಿಫಿಕ್ ಕ್ಯಾರೆಕ್ಟರ್. ಇದೇನ್ ಮಾಡುತ್ತೆ? ಒಂದು ಇಂಡಿಕೇಶನ್ ನ ಕೊಡ್ತಾ ಹೋಗುತ್ತೆ, ಒಂದು ಇನ್ಸ್ಟ್ರಕ್ಟ್ ನ ಮಾಡುತ್ತೆ. ಯಾವ ತರ? ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಥವಾ ಸಿಂಗಲ್ ಇಂಡಿವಿಜುವಲ್ ನಲ್ಲಿ ಈ ಅಲಿಲ್ ಏನಿದೆ, ಇದು ಇದೇ ತರ ಕ್ಯಾರೆಕ್ಟರ್ನ ಆ ಪರ್ಸನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ಅದು ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ allele. ಓಕೆ, ದಟ್ ಈಸ್ allele, ಪಾರ್ಟ್ ಆಫ್ ದ ಜೀನ್. ಓಕೆ, ದಿಸ್ ಪಾರ್ಟ್ ಆಫ್ ದ ಜೀನ್ ಏನಿರುತ್ತೆ? ಒಂದು ಡಾಮಿನೆಂಟ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಇರುತ್ತೆ. ಅಂದ್ರೆ ಪೇರ್ಸ್ ಅಲ್ಲಿ ಯಾವಾಗ್ಲೂ ಇರುವಂತದ್ದು. ಇಲ್ಲ, ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಈ allele ಏನ್ ಮಾಡುತ್ತೆ? ಬ್ಲಡ್ ಟೈಪ್ ಅನ್ನ ಎಕ್ಸ್ಪ್ಲೈನ್ ಮಾಡುತ್ತೆ, ಅಥವಾ ಬ್ಲಡ್ ಟೈಪ್ಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ. ಈಗ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಫಾದರ್ ಅಂಡ್ ಮದರ್ ಅಲ್ಲಿ ಎ ಅಂಡ್ ಬಿ ಗ್ರೂಪ್ ಇದೆ ಅಂತ ಆದ್ರೆ, ನಿಮ್ಮ ಆಫ್ ಸ್ಪ್ರಿಂಗ್ ಅಂತಂದ್ರೇನು? ಬೇಬಿಗೆ ಯಾವ್ದು ಬರುತ್ತೆ? ಮೇ ಬಿ ಯಾವ್ದು ಬರ್ಬೋದು? ಐದರ್ ಎ ಬರ್ಬೋದು ಅಥವಾ ಬಿ ಬರ್ಬೋದು, ಇವೆರಡರಲ್ಲೇ ಬರುತ್ತೆ. ಓಕೆನಾ? ದ ರೇರೆಸ್ಟ್ ಚಾನ್ಸಸ್ ಎ ಬಿ ಬ್ಲಡ್ ಗ್ರೂಪ್ ಕೂಡ ಬರ್ಬೋದು. ಓಕೆ, ಸೊ ದಟ್ ಈಸ್ ದ allele. ಅನದರ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಲಾಸ್ಟ್ ಒನ್ ಡಿ ಅಲ್ಲಿ ಟ್ರೇಟ್ ಅಂತ ಹೇಳಿದ್ದಾರೆ. Trait is nothing but it's a overall appearance from the outside. ಆ ಔಟ್ಸೈಡ್ ಅಪಿಯರೆನ್ಸ್ ಹೇಗ್ ಬರುತ್ತೆ? ದ ಎಕ್ಸ್ಪ್ರೆಷನ್ ಆಫ್ ಪರ್ಟಿಕ್ಯುಲರ್ ಜೀನ್. ಪರ್ಟಿಕ್ಯುಲರ್ ಈಗ ಐ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ಹೇರ್ ಟೆಕ್ಸ್ಚರ್ ಇರ್ಬೋದು. ಓಕೆನಾ? ಜೊತೆಗೆ ಫಿಸಿಕಲ್ ಅಪಿಯರೆನ್ಸ್, ಶಾರ್ಟ್ ಇರ್ಬೋದು, ಟಾಲ್ ಇರ್ಬೋದು, ಅಥವಾ ಲೀನ್ ಇರ್ಬೋದು. ಸೈಜ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಪ್ರತಿಯೊಂದು ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಕ್ಯಾರೆಕ್ಟರ್ಸ್ ಆಫ್ ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆರ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಈಗ ಕೆಲವರದ್ದು ನೋಸ್ ಬೇರೆ ತರ ಇರುತ್ತೆ, ಇಯರ್ ಬೇರೆ ತರ ಇರುತ್ತೆ. ಜೊತೆಗೆ ಕಣ್ಣಿನ ಒಳಗಡೆ ಇರುವಂತ ಕಲರ್, ಐಬಾಲ್ ಕಲರ್ ಕೂಡ ಚೇಂಜಸ್ ಇರುತ್ತೆ. ಇದೆಲ್ಲದೂ ಕೂಡ ಯಾವ್ದು ಡಿಸೈಡ್ ಮಾಡುವಂತದ್ದು? ನಮ್ಮ ಜೀನ್ಸ್ಗಳು. ಅದು ಹೇಗೆ ಇನ್ಹೆರಿಟ್ ಆಗುತ್ತೆ, ಅದೇ ತರ ನಮ್ಗೆ ಕ್ಯಾರೆಕ್ಟರ್ಸ್ ಅಪಿಯರ್ ಆಗುತ್ತೆ, ಹೊರಗಡೆಗೆ ಅಪಿಯರ್ ಆಗುವಂಥದ್ದು. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಟ್ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ನಮ್ಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಆಲ್ರೆಡಿ ಸಿಕ್ಕಿದೆ. ವಾಟ್ ಇಸ್ ದಟ್? ಬಿ. ಸೊ ಸೆಕೆಂಡ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ Mendelian principle of inheritance? Mendelian principle of inheritance. ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಈ ಚಾಪ್ಟರ್ ಆಗಿದೆಯಾ ಅಥವಾ ಏನಾದ್ರೂ ಕಂಟಿನ್ಯೂ ಆಗ್ತಾ ಇದೆಯಾ? ಎನಿಬಡಿ? ಓಕೆ, ಆಲ್ರೆಡಿ. ಎಸ್, ವೆರಿ ಗುಡ್. ಆಲ್ರೆಡಿ ಆನ್ಸರ್ ಬಂತು. ಡಿ. ಯಾಕೆ ಡಿ? ಏನಕ್ಕೆ ಡಿ? ಓಕೆ, ಐ ವಿಲ್ ಎಕ್ಸ್ಪ್ಲೇನ್. ದ ಮೆಂಡಲಿಯನ್ ಲಾಸ್ ಅಂತ ಹೇಳಿದ್ವಲ್ಲ, ದ ಮೆಂಡಲಿಯನ್ ಲಾಸ್ ಏನಿದೆ ಮೇಜರ್ ಆಗಿ
totally explain about the law of segregation. Usually, genes are present always in two form. ಯಾವಾಗಲೂ ಪೇರಲ್ಲಿ ಇರುತ್ತೆ. ಪೇರಲ್ಲಿ ಇರುವಂಥದ್ದು ಲಾ ಆಫ್ ಸೆಗ್ರಿಗೇಷನ್. ಅದಕ್ಕೆ ಸಪ್ರೇಟ್ ಆಗಬೇಕಾಗತ್ತೆ ಡ್ಯೂರಿಂಗ್ ದ ಮಿಯಾಸಿಸ್. ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ನೀವು ಅಲ್ಲಿ ತಿಳ್ಕೊಳ್ಳಿ. ಡ್ಯೂರಿಂಗ್ ದ ಮಿಯಾಸಿಸ್ ಏನಾಗಬೇಕು, ಜೀನ್ಸ್ಗಳು ಸಪ್ರೇಟ್ ಔಟ್ ಆಗುತ್ತೆ. ಅಂದ್ರೆ ಲಾ ಆಫ್ ಸೆಗ್ರಿಗೇಷನ್ ಇಂಡಿಪೆಂಡೆಂಟ್ ಆಗಿ ಸೆಗ್ರಿಗೇಟ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಅ ಫಸ್ಟ್ ಥಿಂಗ್. ಇದನ್ನ ಫಸ್ಟ್ ನಾವಿಲ್ಲಿ ನೋಡ್ಬೋದು. ಇಲ್ಲಿ C1 ಅದು ಫಸ್ಟ್ ಲಾ. ಸೆಕೆಂಡ್ ಲಾ ಬಂದು ಪ್ರಿನ್ಸಿಪಲ್ಸ್ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅಸಾರ್ಟ್ಮೆಂಟ್ ಅಂದ್ರೂ ಕೂಡ ಏನಾಗುತ್ತೆ, ಡಿವಿಯೇಟ್ ಆಗೋದು ಅಥವಾ ಸಪರೇಟ್ ಔಟ್ ಆಗೋದನ್ನ ನಾವೇನ್ ಹೇಳ್ತೀವಿ, ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಆಲ್ಸೋ ಸ್ಟಡಿಡ್ ಬೈ ಮೆಂಡಲ್. ಅಂಡ್ ದೆನ್ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಓಕೆ, ಹಿಯರ್ ನಾನು ಹೇಳ್ದಾಗೆ ಜೀನ್ಗಳು ಏನಾಗಿರುತ್ತೆ, ಒಂದು ಡಾಮಿನೆಂಟ್, ಒಂದು ಏನಾಗಿರುತ್ತೆ ಆಲ್ರೆಡಿ ಪೇರಲ್ಲಿ ಇರುತ್ತೆ. ಅಂದ್ರೆ ಕ್ಯಾರೆಕ್ಟರ್ಸ್ ಏನಿರುತ್ತೆ RR ಅನ್ನೋ ತರದಲ್ಲಿ ಇರುತ್ತೆ. ಆ RR ಸೇ ಫಾರ್ ಎಕ್ಸಾಂಪಲ್ ಟಾಲ್, ಇಲ್ಲಿ ಏನು ಪಿ ಪ್ಲಾಂಟ್ ಇದೆ, ಒಂದು ಎತ್ತರವಾಗಿರುವಂತ ಟಾಲ್ ಸೈಜಿನ ಪಿ ಪ್ಲಾಂಟ್ ಏನಿದೆ, ಅದು ಅಷ್ಟು ಹೈಟ್ ಅಲ್ಲಿ ಆಗ್ಬೇಕು ಅಂತಂದ್ರೆ ಜೀನ್ ಏನಿರ್ಬೇಕು ನಮ್ಗೆ, ಯಾವಾಗ್ಲೂ ಡಾಮಿನೆಂಟ್ ಕಂಡೀಷನ್ ಅಲ್ಲಿ ಇರ್ಬೇಕು. ಚಿಕ್ಕ ಸೈಜಿಂದ ಅಥವಾ ನಾವು ಏನು ಹೈಬ್ರಿಡ್, ಆಮೇಲೆ ರೆಗ್ಯುಲರ್ ಹಳ್ಳಿದು ಅಥವಾ ನಾಟಿ ಅಂತೆಲ್ಲ ಹೇಳ್ತಾರಲ್ಲ, ನೀವು ಮಾರ್ಕೆಟ್ ಸೈಡ್ಗೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಏನಾಗುತ್ತೆ, ಚಿಕ್ಕ ತಳಿ ಅಂತ ಏನಾದ್ರು ಸಿಕ್ಕಿದ್ರೆ ಡಾರ್ಫ್ ಸೈಜ್ ಪಿ ಪ್ಲಾಂಟ್ ಆಗ್ಬೇಕು ಅಂತಂದ್ರೆ ದ ಕಂಡೀಷನ್ ಆಫ್ ದ ಜೀನ್ ಮಸ್ಟ್ ಬಿ ಇನ್ ರಿಸೆಸಿವ್ ಕಂಡೀಷನ್ ಅಂತಂದ್ರೆ ಯಾವಾಗ್ಲೂ ಸಪ್ರೆಸ್ಡ್ ಆಗೇ ಇರ್ಬೇಕು. ಅದನ್ನ ನಾವು ಟರ್ಮಿನಾಲಜಿಯಲ್ಲಿ ಅಥವಾ ರೆಫರೆನ್ಸ್ ಪರ್ಪಸ್ಗೆ ಏನಂತ ಬರಿತೀವಿ, ಇಲ್ಲಿ ಡಾಮಿನೆಂಟ್ ಅಂದ್ರೆ ಕ್ಯಾಪಿಟಲ್ T ಸ್ಮಾಲ್ t. ಓಕೆ, ಸೊ ಇದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ಯಾರು, ಒಂದು ಮೆಂಡಲ್. ಬಟ್ ಇಲ್ಲಿ ಏನಾಯ್ತು, ಈ 3 ಪ್ರಿನ್ಸಿಪಲ್ ಇಂದ ಓವರ್ ಆಲ್ ಕಾನ್ಸೆಪ್ಟ್ ವಾಸ್ ಕ್ಲಿಯರ್. ಬಟ್ ಇನ್ ಸಮ್ ಕೇಸಸ್ ಏನು, ಯಾವ್ದಾದ್ರು ನೀವು ನೋಡಿದೀರಾ, ಮಿರಾಬಿಲಿಸ್ ಜಲಪ, ಮಧ್ಯಾಹ್ನದ ಮಲ್ಲಿಗೆ ನೋಡಿದೀರಾ, ಪಿಂಕ್ ಕಲರ್ ಇರುತ್ತೆ ಹೂ. ದಟ್ ಈಸ್ ಅಬ್ಸರ್ವ್ಡ್ ಬೈ ಅನದರ್ ಜೆನೆಟಿಸ್ಟ್. ಹಿಸ್ ನೇಮ್ ಈಸ್ ಕಾರ್ಲ್ ಕಾರೆನ್ಸ್. ಓಕೆ, ಇವ್ರು ಏನ್ ಮಾಡಿದ್ರು, ಇದೇ ಮೆಥಡ್, ಇದೇ ಪ್ರಿನ್ಸಿಪಲ್ ನ ಇದು ಹೋಲ್ಸ್ ಗುಡ್ ಮಾಡಲ್ಲ, ಅಂದ್ರೆ ಇದು ಫಾಲೋ ಮಾಡಲ್ಲ. ಬಟ್ ಇಲ್ಲೇನು ಬೇರೆ ವೇರಿಯೇಷನ್ಸ್ ಆಗಿದೆ ಜೀನ್ಸ್ ಅಲ್ಲಿ. ವಾಟ್ ಈಸ್ ದಟ್? ದಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇದನ್ನ ಸ್ಟಡಿ ಮಾಡಿದವರು ಯಾರು? ಕಾರ್ಲ್ ಕಾರೆನ್ಸ್. ಹಾಗಾಗಿ ಮೆಂಡಲ್ಸ್ 3 ಪ್ರಿನ್ಸಿಪಲ್ ಅಲ್ಲದೆ ಇರೋ ಆನ್ಸರ್ ಯಾವ್ದಿಲ್ಲಿ, ಅಥವಾ ಏನು ಸ್ಟೇಟ್ಮೆಂಟ್ ಯಾವ್ದಿಲ್ಲಿ? ಪ್ರಿನ್ಸಿಪಲ್ಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ D. ಓಕೆ, ನೆಕ್ಸ್ಟ್ 2 ಮಿನಿಟ್ಸ್ ಏನು ಅಂತಂದ್ರೆ, ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಯ್ತು, 2 ಜೀನ್ಗಳು ಅಂದ್ರೆ ಡಾಮಿನೆಂಟ್ ಜೀನ್ ಅಂಡ್ ದೆನ್ ರಿಸೆಸಿವ್ ಜೀನ್ಸ್ ಆರ್ ನಾಟ್ ಫುಲ್ಲಿ ಎಕ್ಸ್ಪ್ರೆಸ್ಡ್, ಬಟ್ ದೇ ಆರ್ ಇನ್ಕಂಬೈನ್ಡ್. ಅಂದ್ರೆ ಎಕ್ಸ್ಪ್ರೆಸ್ ಆಗುವಾಗ ಕಂಬೈನ್ ಆಗಿ ಕಾಂಪ್ಲಿಮೆಂಟ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ದೇ ಶೋ ಪಿಂಕ್ ಕಲರ್ ರಾದರ್ ದ್ಯಾನ್ ದ ರೆಡ್ ಕಲರ್, ಅದರ್ವೈಸ್ ವೈಟ್ ಕಲರ್. ವೈಟ್ ಕಲರ್ನು ಅವರು ಅದು ಅಪಿಯರ್ ಮಾಡಲ್ಲ ಅಥವಾ ಶೋ ಮಾಡಲ್ಲ, ರೆಡ್ ಕಲರ್ನು ಕಂಪ್ಲೀಟ್ ಆಗಿ ಶೋ ಮಾಡಲ್ಲ. ಬಟ್ ದೇ ಶೋ ಪಿಂಕ್ ಕಲರ್ ಬಿಕಾಸ್ ಆಫ್ ಕಾಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗೋದು, ಜೊತೆಗೆ ಎಕ್ಸ್ಪ್ರೆಸ್ ಆಗುವಂಥದ್ದು. ಹಾಗಾಗಿ ಇದನ್ನ ಯಾರು ಫೈಂಡ್ ಔಟ್ ಮಾಡಿದ್ದು? ನಾಟ್ ಬೈ ಮೆಂಡಲಿಯನ್, ಇಟ್ಸ್ ಬೈ ಕಾರ್ಲ್ ಕಾರೆನ್ಸ್. ದಟ್ಸ್ ವೈ for this question the D is answer. Okay, okay, next question. The third question is, ಇಲ್ಲಿ ಮೆಂಡಲಿಯನ್ ಪ್ರಿನ್ಸಿಪಲ್ ಆಗುವಾಗ ಚಾಪ್ಟರ್ ನ 4 ಸೆಕ್ಷನ್ ಮಾಡಿದಾರಲ್ಲ, ಇಲ್ಲೇ 5 ಸೆಕ್ಷನ್ ಮಾಡಿದ್ದಾರೆ. ಆಕ್ಚುಲಿ ಮೆಂಡಲಿಯನ್ ಪ್ರಿನ್ಸಿಪಲ್ ಅಲ್ಲಿ ಮೇಜರ್ ಆಗಿ ಯೂಶುವಲಿ ವಿ ಅಬ್ಸರ್ವ್ ಮೋನೋ ಹೈಬ್ರಿಡ್ ಅಂಡ್ ದೆನ್ ಡೈ ಹೈಬ್ರಿಡ್. ಓಕೆ, ಮೋನೋ ಹೈಬ್ರಿಡ್ ಅಂದ್ರೆ ಏನು?
ಐಡಿಯಾ ಇದೆಯಾ? Students are very curious and then very fast. Very good. The answer is C. Okay. Monohybrid. Monohybrid means the genes are in a single character. Okay. Dihybrid means the characters are in a, their transfer of gene from one generation to next generation is in double. And double characters pass out ಆಗ್ತಾ ಹೋಗುತ್ತೆ. Okay. Here, in a dihybrid cross, the F2 generation show a phenotypic ratio ಕೇಳಿದ್ದಾರೆ ಇಲ್ಲಿ. Okay. Not a genotypic. Please remember and then carefully read the question. Phenotype ಬೇರೆ, genotype ಬೇರೆ. Look at here. This is a, ಏನ್ ಹೇಳ್ತಾರೆ ಇದಕ್ಕೆ? ಚೆಕರ್ ಬೋರ್ಡ್ ಅಂತ ಹೇಳ್ತೀವ or Punnett square ಅಂತ ಹೇಳ್ತೀವ? What is this? What is this? Okay. Here, this is a checkerboard. Okay. This phenotypic ratio in F2 generation. This is a parental generation. Round, this is a pea plant. Round yellow ಅಂತಂದ್ರೆ RR. The genes are always in a dominant condition. They are fully expressed. Okay. In wrinkled gene ಅಂದ್ರೆ ಅಥವಾ ಪೀ ಪ್ಲಾಂಟ್ ಅಂದ್ರೆ ಆ ಸೈಜ್ ಕೂಡ ವೇರಿಯೇಷನ್ ಇದೆ, ಕಲರೇಷನ್ ಕೂಡ ವೇರಿಯೇಷನ್ ಇದೆ, ಬಿಕಾಸ್ ಆಫ್ ಜೀನ್ಸ್ ಆರ್ ಇನ್ ರಿಸೆಸಿವ್ ಕಂಡೀಷನ್. ಇಲ್ಲಿ ನೀವು ಪ್ಲಾಂಟ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿರ್ಬೋದು, ಗ್ಯಾಮೆಟ್ಗಳು ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಒನ್ ಇಸ್ RY ಮೀನ್ಸ್ ಇಲ್ಲೇನು 2N ಇರುವಂತದ್ದು ಏನಾಗ್ಬೇಕು, N ಆಯ್ತು ಅಲ್ವಾ, ಮಿಯೋಸಿಸ್ ಆಗಿ N ಆಯ್ತು. ಈ ಗ್ಯಾಮೆಟ್ ಏನಿದೆ N ಎಷ್ಟಿದೆ ಇಲ್ಲಿ, 2N ಇರುವಂತದ್ದು ಗ್ಯಾಮೆಟ್ ಪ್ರೊಡ್ಯೂಸ್ ಆದಾಗ N ಆಯ್ತು. ವಾಟ್ ಇಸ್ ದ ಗ್ಯಾಮೆಟ್ ಹಿಯರ್? ಅದರ್ವೈಸ್ ಜಿನೋಟೈಪ್ ಕ್ಯಾರೆಕ್ಟರ್ is here RY. Again, it shows yellow and then round shape. ಇಲ್ಲಿ ರಿಸೆಸಿವ್ ಕಂಡೀಷನ್ ಅಲ್ಲಿ ಇದೆ, ಗ್ರೀನ್ ಅಂಡ್ ದೆನ್ ರಿಂಕಲ್. ಇದು ನಾವು ಫಸ್ಟ್ ಇದನ್ನ ಕ್ರಾಸ್ ಮಾಡಿದಾಗ, ಈ ಎರಡು ಪ್ಲಾಂಟ್ ಅನ್ನ ನಾವು ಕ್ರಾಸ್ ಮಾಡಿದಾಗ, ಇದು ಮೇಲ್ ಮತ್ತೆ ಇದು ಫಿಮೇಲ್, ಈ ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿದಾಗ ನಮ್ಗೆ ಎಲ್ಲಿ ಯಾವ್ದು ಆಫ್ ಸ್ಪ್ರಿಂಗ್ ಬಂತು, ಇಲ್ಲಿ ಫಸ್ಟ್ ಜನರೇಷನ್ ಬಂತು ರೌಂಡ್ ಯೆಲ್ಲೋ. ಗ್ಯಾಮೆಟ್ ಅಲ್ಲಿ ಏನಿರುತ್ತೆ ಇಲ್ಲಿ 2N ಆಯ್ತು. ಓಕೆ, N ಇಂಟು N 2N ಆಯ್ತು. ಇಲ್ಲಿ ಏನಾಗುತ್ತೆ, ಫಿನೋಟೈಪ್ ಏನ್ ಬಂತು, ಯೆಲ್ಲೋ ಅಂಡ್ ರೌಂಡ್. ವೈ? ಬಿಕಾಸ್ the whole character is dominated by the round color gene and then yellow color gene. Okay, but if when we observed the genotype concept, otherwise genes, this is totally mixed. In this situation, the recessive genes are not fully expressed. That's why we observe which color, round and then yellow color in first generation. After self pollination ಅಥವಾ ಸೆಲ್ಫ್ ಕ್ರಾಸ್ ಮಾಡಿದಾಗ ನಮ್ಗೆ ಇಲ್ಲಿ F2 ಜನರೇಷನ್ ಅಲ್ಲಿ ಏನ್ ಬರುತ್ತೆ, ಕಂಪ್ಲೀಟ್ ಆಗಿ ಏನಾಯ್ತು, ಇಲ್ಲಿ ಯೆಲ್ಲೋ ಕಲರ್ ಡಾಮಿನೆಂಟ್ ಇದೆ. ಯೆಲ್ಲೋ ಕಲರ್ ಆಸ್ ವೆಲ್ ಆಸ್ ರೌಂಡ್ ಶೇಪ್ ರಾದರ್ ದನ್ ದ ರಿಂಕಲ್ಡ್ ಅಂಡ್ ದೆನ್ ಗ್ರೀನ್. ಇಲ್ಲಿ ಸಮ್ ಕ್ಯಾರೆಕ್ಟರ್ ಅಪಿಯರ್ ಆಯ್ತು, ಯೆಲ್ಲೋ ಅಂಡ್ ದೆನ್ ರಿಂಕಲ್ಡ್, green and then round. These two characters are appeared during the F2 generation. That's why when we observe, otherwise when we observe the 16 boxes, ಇದನ್ನ ನಾವು probability ಅಂತ ಹೇಳ್ತೀವಿ. ಓಕೆ, probability ಚೆಕ್ ಮಾಡಿದಾಗ ಎಷ್ಟಾಯ್ತು, ಗ್ಯಾಮೆಟ್ಸ್ ಗಳು ಎಷ್ಟು ಬಂತು, ಇಲ್ಲಿ ಮೇಜರ್ ಆಗಿ ನಮ್ಗೆ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಎಷ್ಟಿದೆ, ರೌಂಡ್, ಯೆಲ್ಲೋ ಅಂಡ್ ದೆನ್ ರೌಂಡ್ ಶೇಪ್ ಮ್ಯಾಕ್ಸಿಮಮ್ ಇರುವಂತದ್ದು. ಹಾಗಾಗಿ ದ ಆನ್ಸರ್ ಇಸ್ 9. ಓಕೆ, ಸಾರಿ ಸಿ. ಇಲ್ಲಿ ಮ್ಯಾಕ್ಸಿಮಮ್ ಯೆಲ್ಲೋ ಅಂಡ್ ರೌಂಡ್ ಎಷ್ಟಿದೆ, 9 ಇದೆ. ಯು ಕ್ಯಾನ್ ಕೌಂಟ್ ದ ಬಾಕ್ಸಸ್ ಅಂಡ್ ದೆನ್ 3 ಡಿಫ್ರೆಂಟ್ ವೇರಿಯೇಷನ್. ಯಾವ್ದಿಲ್ಲಿ, ಯೆಲ್ಲೋ ಅಂಡ್ ದೆನ್ ರಿಂಕಲ್ಡ್ಗೆ ಯೆಲ್ಲೋ ಕ್ಯಾರೆಕ್ಟರ್ಸ್ ಕಲರೇಷನ್ ಏನಿದೆ, ಡಾಮಿನೆಂಟ್ ಜೀನ್ ಬಂದಿರೋದ್ರಿಂದ ಯೆಲ್ಲೋ ಕಲರ್ ಅಪಿಯರ್ ಆಯ್ತು. ರಿಂಕಲ್ಡ್ ರಿಸೆಸಿವ್ ಜೀನ್ ಇರೋದ್ರಿಂದ ಇಲ್ಲಿ ರಿಂಕಲ್ ಶೇಪ್ ಬಂತು. ಓಕೆ, ರಿಂಕಲ್ ಇದೆಷ್ಟಿದೆ, 3 ಇದೆ. ದಟ್ಸ್ ವೈ 9 is 2. ಅಗೇನ್ 3 ಯಾವುದು, ವೇರಿಯೇಟೆಡ್
round and then green. The gene expression is again totally varied here. That's why again this is another varied gametes. Okay. Finally, last one is that the recessive content, recessive gene or recessive trait. Trait andre character. ಇದೇನಿದೆ 1 ಇದೆ. That's why 9:3:3:1. ಇದನ್ನ ನೀವು ಕಣ್ಮುಚ್ಕೊಂಡು ನೆನ್ಪಿಟ್ಕೊಂಡ್ಬಿಡ್ಬೇಕು. ಯಾವಾಗ್ಲೂ ಕೂಡ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ F2 ಜನರೇಷನ್ ಅಲ್ಲಿ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಪಿಯರ್ ಇತ್ತು ಅಂತ ಆದ್ರೆ ಆಲ್ವೇಸ್ 9:3:3:1. If it is genotype, again there is totally different. Genotype ಅಂತ ಬಂದಾಗ ನಾವಿಲ್ಲಿ gene expression ನೋಡ್ಬೇಕು rather than the color and the shape. Okay, that's why for this question the answer is C. ಅರ್ಥ ಆಗ್ತಿದೆಲ್ಲ? If it is yes, please write yes. Dear students, ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, next question is the physical appearance of an organism as a result of its genetic makeup is called ಅಂತ ಕೇಳಿದ್ದಾರೆ. Which is the answer? Yes, B, phenotype. ಇಲ್ಲಿ the physical appearance, the outward appearance, outward expression of the gene in that particular organism is referred as phenotype. Genotype means already we discussed in the earlier slide, that is genomic makeup. That means gene makeup. Phenotype means individual's observable traits. Traits is nothing but it's a characters. Okay, don't get confused here, such as for example height, eye color or blood type. Again in the option allele, it's a genetic variation and inheritance pattern. Pattern means that is nothing but it's a point, okay, where it instruct the particular character. Okay, that's why this is a allele. Allele alla namge illi bandu bekagirodenu physical appearance bekagide. That's why this is a phenotype. Again locus, try to understand here, locus and then alleles are totally two different concepts. Locus antandre that is a point in the chromosome which especially again express particular character in at any time. ಯಾವುದೇ ಟೈಮ್ ಅಲ್ಲೂ ಕೂಡ ಅದೇ ಒಂದು ಕ್ಯಾರೆಕ್ಟರ್ ನ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಾವುದೋ ಒಂದು ಸ್ಟೂಡೆಂಟ್ ನೇಮ್ ಎಕ್ಸ್ ಅಥವಾ ಫಾರ್ ಎಕ್ಸಾಂಪಲ್ ರೋಹಿತ್ ಅಂತ ಹೇಳ್ಕೊಳ್ಳೋಣ. ರೋಹಿತ್ ಅಂತ ಹೇಳುವಂಥದ್ದು ಅವ್ರು ಯಾವುದೇ ಸಿಚುವೇಶನ್ ಅಲ್ಲೂ ಕೂಡ ರೋಹಿತ್ ಅಂತಾನೆ ಇರ್ತಾರೆ. ದರ್ ಇಸ್ ನೋ, ಈಗ ಒಂದ್ ಪ್ಲೇಸ್ ಇಂದ ಹೊರಟಾವಾಗ ಅನೀಶ್ ಅಂತ ಆಗೋದಿಲ್ಲ, ಅವಿನಾಶ್ ಅಂತ ಆಗೋದಿಲ್ಲ. ಅದೇ ತರ ದಟ್ ಈಸ್ ಅ ಲೋಕಸ್ ಆಫ್ ದ ಜೀನ್ which particularly explain or particularly express the individual character. That is a locus. Okay, simple ಆಗಿ ಹೇಳೋದಾದ್ರೆ that is a point, fixed specific position. Okay, the answer is yes, of course, the second one, B. Okay, move on to next slide. In a monohybrid cross, look at here the question, it's not dihybrid. You can only expect which condition? Only 2 gene. Okay, cross, the F2 generation shows a genotypic ratio. It's not a phenotype, it's a genotype. We have to follow the genes, not a color or shape. Okay, this is a parents, male and then female plant, which shows yellow color. Only one character ಇರೋದನ್ನ ಮಾತ್ರ ಏನ್ ಹೇಳ್ತೀವಿ ನಾವಿಲ್ಲಿ monohybrid ಅಂತ ಹೇಳ್ತೇವೆ. Yes, of course, very good. The option is B. Okay,
Still I am explaining this concept. Okay, gametes ಏನಾಗುತ್ತೆ ಬರುತ್ತೆ two gametes which can y and then y. Again the recessive condition ಇರೋದ್ರಿಂದ ಇದು ಗ್ರೀನ್ ಅಪಿಯರ್ ಆಗುವಂಥದ್ದು. the F1 generation hybrid yellow seed ಬರುತ್ತೆ. ಹೈಬ್ರಿಡ್ ಯೆಲ್ಲೋ ಸೀಡ್ ಬಂದಾಗ ಏನಾಯ್ತು, y ಡಾಮಿನೆಂಟ್ ಇರೋದ್ರಿಂದ ಯೆಲ್ಲೋ ಕಲರೇ ಅಪಿಯರ್ ಆಗುವಂಥದ್ದು. ಸೆಕೆಂಡ್ ಜನರೇಷನ್ ಅಲ್ಲಿ ನಮ್ಗೆ ಜಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಇದನ್ನ ನಾವು ಸೆಲ್ಫ್ ಮಾಡಿದಾಗ ಸೆಲ್ಫಿಂಗ್ ಆಫ್ F1 ಪ್ಲಾಂಟ್. ಈ F1 ಪ್ಲಾಂಟ್ ಅನ್ನ ಮತ್ತೆ ಫರ್ಟಿಲೈಸೇಷನ್ ಪಾಲಿನೇಷನ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ ಇಲ್ಲಿ, ವಿ ಕ್ಯಾನ್ ಎಕ್ಸ್ಪೆಕ್ಟ್ if the question is regarding the phenotype, then it's a 3:1. Okay, if the question regarding the phenotype, the answer should be 3:1, but it's regarding genotype. Genotype means we have to follow the genes. That's why here totally genes are in a different position, y and y. This is a 1. Okay, y, capital Y, small y, capital Y, small y, this is 2. Yes, and capital small y, this is again 1. Here genotypes are, genes are totally in a different level. That's why the answer is B. 1:2:1. Very good. Very good, students. Okay, let's move on next. Which of the following is an example of codominance? Here we are not talking about, otherwise this question is not about dominance, incomplete dominance, or simple recessive trait. It's all especially the codominance. ನೋಡಿ ಇಲ್ಲಿ ನೇಚರಲ್ಲಿ ನಮ್ಗೆಲ್ಲಾ ವೆರೈಟಿ ಜೀನ್ಸ್ಗಳ ಎಕ್ಸ್ಪ್ರೆಷನ್ ಕೂಡ ನಾವು ನೋಡ್ಬೋದು. ನಾಟ್ ಓನ್ಲಿ ಸಿಂಗಲ್ ಕೇಸಸ್ ಆರ್ ಸಿಂಗಲ್ ಪ್ರಿನ್ಸಿಪಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ವಾಟ್ ಇಸ್ ದ ಕೋಡಾಮಿನೆನ್ಸ್? ಕ್ಯಾನ್ ಯು ಎನಿವನ್? Okay, answer. Which is answer? Oh, very good. But still here, which of the following is an example of codominance? Codominance means the genes are run in a parallel way. ಒಂದು ಸಬ್ಸೈಡ್ ಆಗೋದಿಲ್ಲ ಎಕ್ಸ್ಪ್ರೆಸ್ ಆಗುವಾಗ. ಓಕೆ, ಎರಡೂ ಕೂಡ ಜೊತೆಯಾಗಿ ಅಂದ್ರೆ ಕಾಂಪ್ಲಿಮೆಂಟ್, ಜಸ್ಟ್ ಲೈಕ್ ಅ ಫ್ರೆಂಡ್ಸ್, ನೀನು ಮಾಡು ನಾನು ಮಾಡ್ತೇನೆ, ಎಕ್ಸ್ಪ್ರೆಸ್ ಮಾಡೋಣ, ಈ ತರ ಕಾನ್ಸೆಪ್ಟ್ ಅಲ್ಲಿ ಜೀನ್ಸ್ ಗಳು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಕೋಡಾಮಿನೆನ್ಸ್? ದ ಫ್ಲವರ್ ಕಲರ್ ಇನ್ ಮಿರಾಬಿಲಿಸ್. ಮಿರಾಬಿಲಿಸ್ ಅಲ್ಲಿ ಆಗುತ್ತಾ ಆ ತರ ಕೋಡಾಮಿನೆನ್ಸ್ ಆಗುತ್ತಾ? No, that is in incomplete dominance. ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದಿಲ್ಲ, ಇನ್ಕಂಪ್ಲೀಟ್ ಡಾಮಿನೆನ್ಸ್. ದಟ್ ಈಸ್ ಅ ಫ್ಲವರ್ ಕಲರ್ ಇನ್ ಮಿರಾಬಿಲಿಸ್. ಮಧ್ಯಾಹ್ನದ ಮಲ್ಲಿಗೆ ನೀವೆಲ್ಲರೂ ಈಗ ಪ್ಲಾಂಟ್ ಸಿಕ್ಕಿದ್ರೆ ನೋಡ್ಬೋದು, ಯೂಶುವಲಿ ಈವ್ನಿಂಗ್ ಟೈಮಲ್ಲಿ ಫ್ಲವರಿಂಗ್ ಆಗುವಂಥದ್ದು. ಸೆಕೆಂಡ್ ಆಪ್ಷನ್ ಇಸ್ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್. This may be the otherwise answer for our question. No, ಅದು ಹೇಗೆ ಅಂತ. Then height in the pea plants. No, this is totally a dominance. Okay. Then skin color in humans. No, this is not a answer for our question. This is totally away from our question. ಹಾಗಾಗಿ B, A and B ಅಲ್ಲಿ ನೋಡೋಣ. What is about the first ನೋಡೋಣ B ಅಲ್ಲಿ. ಇಲ್ಲಿ ಅಲೀಲ್ ಅಂತ ಹೇಳಿದ್ನಲ್ಲ, ಅಲೀಲ್ ಎ ಏನಿದೆ, ಬ್ಲಡ್ ಟೈಪ್ ಎ ನ ಕೋಡ್ ಮಾಡುತ್ತೆ. ಇಲ್ಲಿ ನಾವು ಕೋಡ್ ಅಂತ ಹೇಳಿ ಟರ್ಮಿನಾಲಜಿನ ಯೂಸ್ ಮಾಡಬೇಕು. ಇಟ್ ಈಸ್ ಅಗೇನ್ ಫ್ರಮ್ ಹಿಸ್ ಫಾದರ್ ಅಂಡ್ ಹಿಸ್ ಮದರ್, ಹಿಸ್ ಪೇರೆಂಟ್ಸ್. ಅಂಡ್ ದೆನ್ ಇನ್ ದಿಸ್ ಫೀಮೇಲ್ ದ ಬ್ಲಡ್ ಟೈಪ್ ಈಸ್ ಬಿ. Okay, their allele pattern is capital B and then capital O. So both are, when there is a fertilization,
there may be a chances of probability. Which kind of probability here? Blood type A, the offspring may get blood type A, blood type AB, blood type B or blood type O. ಏನಕ್ಕೆ ಹಾಗಾಗುತ್ತೆ? 4 ಪ್ರೊಬಾಬಿಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಅಲೀಲಲ್ಲಿ 2 ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಈ ಫೀಮೇಲ್ ಅಲ್ಲಿ ಒಂದೇನು ಎ ಓ, ಯಾಕಂದ್ರೆ ಬಿ ಮತ್ತೆ ಓ ಜೀನ್ಸ್ ಇದೆ. ಒಂದು ಗ್ಯಾಮೆಟ್ ಏನಾಗುತ್ತೆ ಬಿ ಅಂತ ಆಗುತ್ತೆ, ಇನ್ನೊಂದು ಓ ಅಂತ ಆಗುತ್ತೆ. ಇಲ್ಲಿ ಎ ಅಂತ ಆಗುತ್ತೆ, ಇಲ್ಲಿ ಓ ಅಂತ ಆಗುತ್ತೆ. ನಾವು ಕ್ರಾಸ್ ಮಾಡಿದಾಗ ಗ್ಯಾಮೆಟ್ಗಳು ಕ್ರಾಸ್ ಇನ್ ಫರ್ಟಿಲೈಸೇಷನ್ ಟೈಮ್ ಅಲ್ಲಿ ಯುನೈಟ್ ಆಯ್ತು ಅಂತ ಆದ್ರೆ ದಿಸ್ ಗಿವ್ಸ್ ದಿಸ್ ಕೈಂಡ್ ಆಫ್ ಪ್ರೊಬ್ಯಾಬಿಲಿಟಿ. ನಮಗೆ ಬ್ಲಡ್ ಟೈಪ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಎ ಓ ಇಲ್ಲೇನಾಯ್ತು, ಕೋಡಾಮಿನೆನ್ಸ್. ಎ ಓ ಇದ್ರೆ ಓ ಕ್ಯಾರೆಕ್ಟರ್ ಕೂಡ ಓ ಬ್ಲಡ್ ಟೈಪ್ ಏನಿದೆ, ದಿಸ್ ಇಸ್ ಆಲ್ವೇಸ್ ಇನ್ ಅ ರಿಸೆಸಿವ್ ಕಂಡೀಷನ್. ಅದೇನಾಗುತ್ತೆ, ಅದರದ್ದು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಜೊತೆಗೆ ಎ. ಓಕೆ, ದ ಬ್ಲಡ್ ಟೈಪ್ ಏನಾಯ್ತು, ಎ ಕಂಡೀಷನ್ ಆಗ್ತಾ ಹೋಯ್ತು. ಎ ಬಿ ಅಂತಂದ್ರೆ ಇಲ್ಲಿ ಹಾಫ್ ಆಫ್ ದ ಇನ್ಫಾರ್ಮೇಶನ್ ಫ್ರಮ್ ಫಾದರ್, ಹಾಫ್ ಆಫ್ ದ ಇನ್ಫಾರ್ಮೇಶನ್ ಫ್ರಮ್ ಮದರ್. ಇಲ್ಲೂ ಕೂಡ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ದೆನ್ ಥರ್ಡ್ ಒನ್ ಇಸ್ ದಟ್ ಬ್ಲಡ್ ಟೈಪ್ ಬಿ. ಅಗೇನ್ ಮದರ್ ಕ್ಯಾರೆಕ್ಟರ್ ಕೂಡ ಅಥವಾ ಮದರ್ ಬ್ಲಡ್ ಟೈಪ್ ಇಲ್ಲಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಲಾಸ್ಟ್ ಒನ್ ಇಸ್ ದಟ್ ಅನದರ್ ಡಿಫ್ರೆಂಟ್ ಕೈಂಡ್ ಇಸ್ ದಟ್ ಓ. ಇಲ್ಲಿ ಓ ಇದೆ, ಓಕೆ, ಇಲ್ಲಿ ಓ ಇದೆ. ಈ ಓ ಜೊತೆಗೆ ಯುನೈಟ್ ಆದಾಗ ಅಥವಾ ಫರ್ಟಿಲೈಸೇಷನ್ ಸ್ಟೆಪ್ ಅಲ್ಲಿ ಆದಾಗ ಏನಾಯ್ತು, ನಮ್ಮ ಅಲೀಲ್ ಏನಾಗುತ್ತೆ, ಈ ಕಂಪ್ಲೀಟ್ ರಿಸೆಸಿವ್ ಸ್ಟೇಜ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಸೊ we can expect which type, blood type O. That's why for this question the answer is B. Okay, ಇಲ್ಲಿ ಯಾರೆಲ್ಲ ಎ ಅಂತ ಹೇಳಿದಿರಿ ಇಲ್ಲಿ ನೋಡೋಣ. ನಿಮ್ಮ ಫಾರ್ ಎಕ್ಸಾಂಪಲ್ ಹೈಪೋಥೆಟಿಕಲ್ ಇಲ್ಲಿ ಏನಾಗಬೇಕು, ಮಿರಾಬಿಲಿಸ್ ಜಲಪಾತ ತಗೊಂಡಾಗ the red, that means the dominant gene red and then recessive gene YR. If it is codominance means ಮಿರಾಬಿಲಿಸ್ ಜಲಪಾತದಲ್ಲಿ ಕೋಡಾಮಿನೆನ್ಸ್ ಆಗಲ್ಲ. what we can expect, that is incomplete. ಇಲ್ಲಿ ಎಕ್ಸ್ಪ್ರೆಷನ್ ಆಫ್ ಆರ್ ಇಸ್ ಟೋಟಲಿ ನಿಲ್. ಅವಾಗ ಏನಾಯ್ತು, this is completely pink color flower. But in codominance in another species is that ನೀವು ರೆಗ್ಯುಲರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನರ್ಸರಿಲೆಲ್ಲ ಇರುತ್ತೆ 2 colors, the expression of 2 genes, pink color and then white color. Both colors are expressed in one single flower. That is because of the character, otherwise the appearance or genetic makeup of ಬಿಹೇವಿಯರ್ ಆಫ್ ಕೋಡಾಮಿನೆನ್ಸ್. ನಾ ಹೇಳಿದ್ನಲ್ವಾ, ಫ್ರೆಂಡ್ಶಿಪ್ ಅಲ್ಲಿ ನೀನು ಎಕ್ಸ್ಪ್ರೆಸ್ ಮಾಡು, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಹಾಗಾಗಿ ದೇರ್ ಆಲ್ವೇಸ್ ಇನ್ ಅ ಡಿಫ್ರೆಂಟ್ ಲೆವೆಲ್ ಎಕ್ಸ್ಪ್ರೆಷನ್. ದಟ್ಸ್ ವೈ ಫಾರ್ ದಿಸ್ ಟೈಪ್ ಆಫ್ ಎಕ್ಸಾಂಪಲ್ is especially observed in blood group in humans. Okay, ಇಲ್ಲಿ ಇನ್ನೊಂದು ನಾನು ಫಿಗರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು, ನಾವು ಹ್ಯೂಮನ್ಸ್ ಅಲ್ಲಿ ಕೂಡ ನೋಡ್ಬೋದು, ಪ್ಲಾಂಟ್ಸ್ ಅಲ್ಲಿ ಕೂಡ ನೋಡ್ಬೋದು. ಅಗೇನ್ ವಿ ಕ್ಯಾನ್ ಆಲ್ಸೋ ಅಬ್ಸರ್ವ್ ಇನ್ ಆನಿಮಲ್ಸ್. ನೀವು ನಿಮ್ಮ ಮನೆಗಳಲ್ಲಿ ಹಸು ಇದ್ರೆ ಅಥವಾ ಸ್ಟ್ರೀಟ್ ಕೌನ ನೋಡಿದ್ರೆ, ಸ್ಟ್ರೀಟ್ ಕೌ ಅಂದ್ರೆ ರೋಡಲ್ಲೆಲ್ಲ ಇರುತ್ತಲ್ವಾ, ಅದ್ರಲ್ಲಿ ನೋಡಿದ್ರೆ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ದ ಪ್ಯಾಚಸ್ ಆನ್ ದರ್ ಸ್ಕಿನ್ ಆರ್ ಸ್ಕಿನ್ ಕಲರೇಷನ್. ಒಂದು ವೈಟ್ ಇರುತ್ತೆ ಅಥವಾ ಪ್ಯಾಚಸ್ ಆಗಿ ಕಲರೇಷನ್, ಬ್ರೌನ್ ಇರ್ಬೋದು, ಬ್ಲಾಕ್ ಇರ್ಬೋದು, ವೈಟ್ ಬ್ಲಾಕ್ ಇರ್ಬೋದು. ಹಾಗಾಗಿ ಕಂಪ್ಲೀಟ್ ನೀಟ್ ಕಲರ್ ಇರೋದಿಲ್ಲ, ಅಲ್ಲಿ ಪ್ಯಾಚಸ್ ಕಲರೇಷನ್ ಇರುತ್ತೆ. ದಟ್ ಈಸ್ ಡ್ಯೂ ಟು ಬಿಕಾಸ್ ಆಫ್ ದ ಎಕ್ಸ್ಪ್ರೆಷನ್ ಆಫ್ ಟೂ ಡಿಫರೆಂಟ್ ಜೀನ್ಸ್ ಮೀನ್ಸ್ one is dominant gene and another is recessive gene. Both are together expressed. Such is the effect of codominance. Okay, I hope this is fully understood. Okay, next question is, if a heterozygous tall pea plant is crossed with
homozygous dwarf pea plant. What is the probability of getting a tall plant in the F1 generation? ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ ನೋಡೋಣ. ಇಲ್ಲಿ ಇವ್ರೇನ್ ಹೇಳಿದಾರೆ, ಹೆಟೆರೋಜೈಗಸ್ ಟರ್ಮಿನಾಲಜಿ ಗೊತ್ತಿದೆ ಅಲ್ವಾ? ಹೆಟೆರೋಜೈಗಸ್ ಮೀನ್ಸ್ ವಿಚ್ ಇಸ್ ದ ಹೆಟೆರೋಜೈಗಸ್? This is homozygous. Okay, this is heterozygous gamete. Okay, ಇವ್ರೇನ್ ಹೇಳಿರೋದು ಹೆಟೆರೋಜೈಗಸ್ ಟಾಲ್ ಪ್ಲಾಂಟ್. ಯಾಕಂದ್ರೆ ಡಾಮಿನೆಂಟ್ ಜೀನ್ ಟಿ ಇರೋದ್ರಿಂದ ಏನಾಗುತ್ತೆ, ಟಾಲ್ ಪ್ಲಾಂಟ್ ಅಫ್ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೇನಾಗುತ್ತೆ, ಇದನ್ನ ಈ ಟಿ ಡಾಮಿನೆಂಟ್ ಹೆಟೆರೋಜೈಗಸ್ ಟಿ ಪಿ ಪ್ಲಾಂಟ್ ಅನ್ನ ಯಾವ್ದ್ರ ಜೊತೆ ಕ್ರಾಸ್ ಮಾಡ್ಬೇಕು, ಕ್ರಾಸ್ ಪಾಲಿನೇಟ್ ಮಾಡ್ಬೇಕು ನಾವು? ರಿಸೆಸಿವ್ ಕಂಡೀಷನ್ ಇರುವಂತದ್ದು, ಅಂದ್ರೆ ಡಾರ್ಫ್ ಪ್ಲಾಂಟ್ ಜೊತೆಗೆ ಗ್ಯಾಮೆಟ್ ಜೊತೆಗೆ ನಾವು ಪಾಲಿನೇಟ್ ಮಾಡಿದಾಗ ಅಥವಾ ಫರ್ಟಿಲೈಸೇಷನ್ ಪ್ರೋಸೆಸ್ಗೆ ನಾವು ಬಿಟ್ಟಾಗ ಏನಾಗುತ್ತೆ, ವಾಟ್ ವಿಲ್ ಬಿ ದ ರಿಸಲ್ಟ್ ಹಿಯರ್? ಅಗೇನ್ ಗ್ಯಾಮೆಟ್ ಪ್ರೊಡಕ್ಷನ್ ಏನಾಗುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ ಎರಡು ಕೂಡ ಸ್ಮಾಲ್ ಟಿ ಸ್ಮಾಲ್ ಟಿ. ನಾವು ಪ್ರೋಜನಿನ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಕ್ರಾಸ್ ಮಾಡಿದಾಗ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಸಿ ಸ್ಮಾಲ್ ಟಿ. ಇಲ್ಲೇನಾಯ್ತು, ಟಾಲ್ ಪ್ಲಾಂಟ್ಸ್ ಆಯ್ತು, ಎರಡು ಟಾಲ್ ಪ್ಲಾಂಟ್ಸ್. ನೆಕ್ಸ್ಟ್ ಏನ್ ಬಂತು, ಕ್ಯಾಪಿಟಲ್ ಟಿ ಸಾರಿ ಕ್ರಾಸ್ ಮಾಡಿದಾಗ ಅದೇ ತರ ಇಲ್ಲಿ ಏನಾಗುತ್ತೆ, ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ 2 ಟೈಮ್ಸ್ ಅಥವಾ 2 ಪ್ರೋಜನಿನೇ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪ್ರೊಬಾಬಿಲಿಟಿ ಅಂದ್ರೆ ನಮ್ಮ ರೇಷಿಯೋ ಬಂತು, ಎಷ್ಟು ಬಂತು? 1:1. 1 ಮೀನ್ಸ್ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ 2 ಪ್ಲಾಂಟ್ಸ್, ಇಲ್ಲಿ 2 ಪ್ಲಾಂಟ್ಸ್. ಇದನ್ನ ನಾವು ರೇಷಿಯೋ ಮಾಡಿದಾಗ ಏನಾಯ್ತು, ಅಗೇನ್ 1:1. ದಟ್ ಮೀನ್ಸ್ ದ ಪರ್ಸೆಂಟ್ 50% ಟಾಲ್ ಪ್ಲಾಂಟ್ ಬರುತ್ತೆ, 50% ಡಾರ್ಫ್ ಪ್ಲಾಂಟ್ಸ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, 50% ಪ್ಲಾಂಟ್ಸ್ ಅನ್ನ ಟಾಲ್ ಪ್ಲಾಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಡಾರ್ಫ್ ಪ್ಲಾಂಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಎಸ್, ಆನ್ಸರ್ ಈಸ್ ಬಿ. Okay, next question regarding diseases. ನಾನು ಹೇಳಿದ್ನಲ್ವಾ, some of the genes which is not follow the principle, otherwise they may in a different position, then we can observe the diseases. Okay, which is the answer here? First question, which of the following is a sex-linked recessive disorder? Sex-linked disorder. Option: sickle cell anemia, cystic fibrosis, hemophilia, Huntington's diseases. Before going to answer the question, dear students, let's know about what is this. What is sex-linked gene recessive disorder and then autosome? ಇಲ್ಲಿ this photograph ಗೆ ನಾವೇನ್ ಹೇಳ್ತೀವಿ, ಕ್ಯಾರಿಯೋಟೈಪ್. Karyotype. Okay, karyotype. This is a photograph of chromosomes in human being. ಯಾವುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೇಳ್ತೀರಾ? Anyone? The photograph of genes either in male or female? I'm asking about this photograph, not for all these answers. Yes, dear students, is this male or female? Can anyone? ಮೇಲ್ ಆಗ್ಬೇಕು ಅಂತ ಆದ್ರೆ ಏನಿರ್ಬೇಕು, ಜೀನ್ ಯಾವ್ದಿರ್ಬೇಕು?
ಓಕೆ, ಮೇಲ್ ಆಗ್ಬೇಕು ಅಂತ ಆದ್ರೆ ಜೀನ್ ಏನಿರ್ಬೇಕು, ಎಕ್ಸ್ ಅಂಡ್ ವೈ ಇರ್ಬೇಕು. ಫೀಮೇಲ್ ಆಗ್ಬೇಕು ಅಂತ ಆದ್ರೆ ಎಕ್ಸ್ ಅಂಡ್ ಎಕ್ಸ್ ಇರ್ಬೇಕು. ಬೋತ್ ಸೆಕ್ಸ್ ಜೀನ್ಸ್ ಶುಡ್ ಬಿ ಇನ್ ದಿಸ್. ಓಕೆ, ಎಕ್ಸ್ ಅಂಡ್ ವೈ ಇದೆ. ದಿಸ್ ಇಸ್ ಅ ಕ್ರೋಮೋಸೋಮ್ ಇನ್ ಮೇಲ್ ಪೇಷಂಟ್, ಮೇಲ್ ಕ್ಯಾರೆಕ್ಟರ್ ಅಥವಾ ಮೇಲ್. 23. ಓಕೆ, ಇದಿಷ್ಟು 22 ನಂಬರಿಂಗ್ ಮಾಡಿದಾರಲ್ಲ, ಇದೆಲ್ಲದಕ್ಕೂ ಕೂಡ ಏನ್ ಹೇಳ್ತೀವಿ ನಾವು, ಆಟೋಸೋಮ್ ಅಂತ ಹೇಳ್ತೀವಿ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಿಮ್ಮ ಆನ್ಸರ್ ಹೇಳೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಕ್ಲಿಯರ್ ದಿಸ್ ಕಾನ್ಸೆಪ್ಟ್. ಆಟೋಸೋಮ್ಸ್ ಅಪ್ ಟು 22 ಪೇರ್ಸ್ ಆಫ್ ಕ್ರೋಮೋಸೋಮ್ ಅನ್ನ ನಾವೇನ್ ಹೇಳ್ತೀವಿ, ಆಟೋಸೋಮ್ಸ್. ದೆನ್ ದ ರಿಮೈನಿಂಗ್ ಒನ್ ಪೇರ್, ದ ರಿಮೈನಿಂಗ್ ಲಾಸ್ಟ್ ಪೇರ್ ಯಾವುದು, 23rd pair, that is sex chromosome. This is a sex chromosome which determines the gender of the individual. ಜೆಂಡರ್ ಅಂತಂದ್ರೆ ಮೇಲ್, ಐದರ್ ಮೇಲ್ ಅಥವಾ ಫಿಮೇಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರುತ್ತಲ್ವಾ, ಅದನ್ನ ಡಿಟರ್ಮೈನ್ ಮಾಡೋದು ಯಾವುದು, 23rd ಕ್ರೋಮೋಸೋಮ್. ಇದನ್ನ ನಾವು ಆಲೋಸೋಮ್ ಅಂತ ಹೇಳ್ತೀವಿ. ಆಟೋಸೋಮ್ ಅಂತಂದ್ರೆ ರೆಗ್ಯುಲರ್ ಆಗಿರುವಂತ ಕ್ರೋಮೋಸೋಮ್ ವಿಚ್ ಇನ್ಸ್ಟ್ರಕ್ಟ್ ಅದರ್ ಕ್ಯಾರೆಕ್ಟರ್ ಆಫ್ ದ ಬಾಡಿ, ಬಟ್ this 23rd pair of chromosome especially determine the sex of the individual, either it is female or it is male. This allosome, otherwise ಇದನ್ನ ನಾವು ಇನ್ನೂ ಏನ್ ಹೇಳ್ಬೋದು, ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಕೇಳಿದಾರೆ, ನಿಮ್ಮ ಕ್ವಶನ್ ಏನಿದೆ ಇಲ್ಲಿ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂತ ಇದೆ. ಓಕೆ, ಯಾವುದು ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ಮ್ಯೂಟೇಶನ್ ಆದ್ರೆ ಅಥವಾ ಇಲ್ಲೇನಾದ್ರೂ ಜೀನ್ ಕಟ್ ಆಯ್ತು ಅಂತ ಆದ್ರೆ, then there may be a lot of diseases can be observed from one generation to so many generation. Okay, that is the sex linked recessive disorder. Recessive ಅಂದ್ರೆ recessive condition ಅಲ್ಲಿ small x small y ಆ ತರ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ, ನಮ್ಗೆ ಇಲ್ಲಿ ರಿಸೆಸಿವ್ ಡಿಸಾರ್ಡರ್ ಬರ್ತಾ ಹೋಗುತ್ತೆ. ಅದಕ್ಕೆ ಯಾವ್ದು ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದಿಲ್ಲಿ. Here, first option is sickle cell anemia. Sickle cell anemia is nothing but it's again a disease which shape of the blood cell is totally changed because of change in autosomal character. Autosomal character ಅಲ್ಲಿ changes ಆದಾಗ, mutation ಆದಾಗ, we can observe this kind of disease. This is an inherited disease. Next, second one is cystic fibrosis. Again, this is also autosome gene expression. Autosomal mutation ಆದಾಗ ನಾವು we can expect cystic fibrosis. Cystic fibrosis ಅಂತಂದ್ರೆ ಏನು, ಎಸ್ಪೆಷಲಿ ನಮ್ಮ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆದಾಗ, ಬ್ರೀದಿಂಗ್ ಗೆ ಪ್ರಾಬ್ಲಮ್ ಆದಾಗ ಸಿಸ್ಟಿಕ್ ಫೈಬ್ರೋಸಿಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಜೀನ್. ಕೆಲವೊಬ್ಬರಿಗೆ ಇರುತ್ತೆ ನೋಡಿ, ಆಸ್ತಮಾ ಇರುತ್ತೆ, ಅಲರ್ಜಿ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ತುಂಬಾ ಇರುತ್ತೆ, ಡಸ್ಟ್ ಅಲರ್ಜಿ ಆದಾಗ, ಏನೋ ಬೇರೆ ಒಂದು ಸಣ್ಣ ಸಣ್ಣ ಇಶ್ಯೂಸ್ ಇದ್ದಾಗಲೂ ಕೂಡ ದಿಸ್ ಇಸ್ ಅ ರೀಸನ್. ಯಾಕೆ, ಬಿಕಾಸ್ ಆಫ್ ಜೆನೆಟಿಕ್, ಹೆರಿಡಿಟರಿ. ನೀವು ಕೇಳ್ತೀರಲ್ವಾ, ಒಬ್ರಿಗೆ ಆಸ್ತಮಾ ಇತ್ತು ಹಾಗಾಗಿ ಅವ್ರಿಗೂ ಇತ್ತು ನಮಗೂ ಇದೆ, ಅದು ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ changes in autosomes. Okay, then third option is hemophilia. It's a special character, it's a genetic bleeding, it's a genetic disorder. ಇಲ್ಲೇನಾಗುತ್ತೆ, ನಾವೇನಾದ್ರೂ ಒಂದು ಚಿಕ್ಕ wound ಆದಾಗ, ಕಟ್ ಆದಾಗ, ಥ್ರೂ ಎನಿ ಮೀನ್ಸ್ ಏನಾಗಬೇಕು, ಬ್ಲಡ್ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗಬೇಕು. ಬಟ್ ಇನ್ ಸಚ್ ಕೇಸಸ್ ದೆರ್ ಈಸ್ ನೋ ಸ್ಟಾಪ್ ಎಟ್ ಆಲ್. ಸ್ಟಾಪ್ ಆಗೋದಿಲ್ಲ, ಬಟ್ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿ ಬ್ಲೀಡ್ ಆಗ್ತಾನೆ ಇರುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ ಪ್ರೋಟೀನ್ ಏನಿರುತ್ತೆ ಲ್ಯಾಕ್ ಆಗಿರುತ್ತೆ ಬಿಕಾಸ್ ಆಫ್ ದಿಸ್ ಸೆಕ್ಸ್ ಲಿಂಕ್ಡ್ ಜೀನ್, ಮ್ಯೂಟೇಶನ್ ಇನ್ ಸೆಕ್ಸ್ ಲಿಂಕ್ಡ್ ಜೀನ್. ರಿಸೆಸಿವ್ ಕ್ಯಾರೆಕ್ಟರ್ ಅಲ್ಲಿ ಅಪಿಯರ್ ಆದಾಗ, ಎಕ್ಸ್ಪ್ರೆಸ್ ಆದಾಗ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಹಿಮೋಫಿಲಿಯಾ. ಓಕೆ, ದೆನ್ ಅಗೇನ್ ಫೋರ್ತ್ ಆಪ್ಷನ್ ಅಲ್ಲಿ ಹಂಟಿಂಗ್ಟನ್ಸ್ ಡಿಸೀಸ್. ಅಗೇನ್ ದಿಸ್ ಇಸ್ ಅ ಆಟೋಸೋಮಲ್ ಡಿಸೀಸ್. The expression changes after mutation from the generation to generation. That's why the answer is the only disease we can expect in the changes in
ಸೆಕ್ಸ್ ಲಿಂಕ್ ಜೀನ್ಸ್. ಹಾಗಾಗಿ ನಮ್ಮ ಆನ್ಸರ್ ಬಂದು ಯಾವ್ದು ಹೇಳಿ? ಹಿಮೋಫೀಲಿಯಾ, ಸಿ. ವೆರಿ ಗುಡ್. ಯಾರೆಲ್ಲ ಸಿ ಆನ್ಸರ್ ಮಾಡಿದಿರಿ? ವೆರಿ ಗುಡ್. ಓಕೆ, ಬರ್ಕೊಳ್ತಾ ಇದ್ದೀರಲ್ವಾ? ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್. Okay. So, look at here the gene expression. ಇಲ್ಲೇನಾಗುತ್ತೆ, ರಿಸೆಸಿವ್ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ ನಾವು ಪ್ರೊಬಾಬಿಲಿಟಿ ಅಂತ ಹೇಳಿದ್ನಲ್ವಾ, ಅಫೆಕ್ಟೆಡ್ ಸನ್. ಮೇಲಲ್ಲಿ ನಾವು ಇದನ್ನ ಯಾವುದು ಹಿಮೋಫಿಲಿಕ್ ಕಂಡೀಷನ್ಸ್ ನ ನೋಡ್ತಾ ಹೋಗ್ಬೋದು. ಇಲ್ಲಿ ಎಕ್ಸ್ ಜೀನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಯಾವಾಗ್ಲೂ ಕೂಡ ಫಿಮೇಲ್ ಅಲ್ಲಿ ಯಾವುದೇ ಡಿಸೀಸ್ ಎಕ್ಸ್ಪ್ರೆಸ್ ಆಗೋದಿಲ್ಲ, ಅವಳು ಯಾವಾಗ್ಲೂ ಕ್ಯಾರಿ ಮಾಡ್ತಾನೆ ಇರ್ತಾಳೆ. ಬಟ್ ಇಲ್ಲಿ ಮೇಲಲ್ಲಿ ಸಿಂಗಲ್ ಎಕ್ಸ್ ಇರೋದ್ರಿಂದ ಏನಾಗುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ. ಇಲ್ಲಿ ಏನಕ್ಕೆ ಎಫೆಕ್ಟ್ ಆಗೋದಿಲ್ಲ? ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಡಬಲ್ ಎಕ್ಸ್. ಡಬಲ್ ಎಕ್ಸ್ ಅಂತಂದ್ರೆ 2 ಎಕ್ಸ್ ಜೀನ್ ಇರೋದ್ರಿಂದ ಮೇಕಪ್ ಮಾಡುತ್ತೆ, ಮೇಕ್ ಓವರ್ ಮಾಡುತ್ತೆ. ಏನೇ ಡಿಸೀಸಸ್, ಹೆರಿಡಿಟರಿ ಡಿಸೀಸಸ್ ಏನೇ ಇದ್ರೂ ಕೂಡ ದೀಸ್ ಆರ್ ಇನ್ ಅಂಡರ್ ಕಾರ್ಪೆಟ್ ಕೆಳಗಡೆ ಇರುತ್ತೆ. ನೀವು ಡೋರ್ ಮ್ಯಾಟ್ ಇರುತ್ತಲ್ಲ, ಡೋರ್ ಮ್ಯಾಟ್ ಕೆಳಗಡೆ ಇರೋ ತರಾನೇ ಅದಿರುತ್ತೆ, ಯಾವಾಗ್ಲೂ ಕೂಡ ಆಚೆ ಬರೋದಿಲ್ಲ. ಯಾವಾಗ ಎಕ್ಸ್ಪ್ರೆಸ್ ಆಗುತ್ತೆ? ವೆನ್ ದ ಕಪಲ್ ಮೇ ಹ್ಯಾವ್ ಅ ಸನ್. ಇಬ್ರು ಸನಿಗೂ ಬರುತ್ತಾ? ನೋ. ಸನ್, ಒಬ್ಬ ಸನ್ ಕೂಡ ಅನ್ಎಫೆಕ್ಟ್ ಆಗ್ಬೋದು, ಒನ್ ಇಂಡಿವಿಜುವಲ್ ಅನ್ಎಫೆಕ್ಟ್ ಆಗಿರುತ್ತೆ. ಬಟ್ ಸೆಕೆಂಡ್ ಚೈಲ್ಡ್ ಮೇ ಮೇಲ್ ಚೈಲ್ಡ್ ಮೇ ಗೆಟ್ ಅಫೆಕ್ಟೆಡ್ ಲೈಕ್ ದಿಸ್ ಹಿಮೋಫಿಲಿಕ್ ಕಂಡೀಷನ್. ಓಕೆ, ನೀವು ನೆಕ್ಸ್ಟ್ ಇನ್ ಡೆಪ್ತ್ ಅಲ್ಲ ನೆಕ್ಸ್ಟ್ ನೋಡ್ಬೋದು. ಜಸ್ಟ್ ಇಷ್ಟು ಸಾಕು. ಓಕೆ, next question is, if two individuals with a genotypic capital A, small a, capital B, small b, it's a look at here, it's a dihybrid condition because two characters are expressed here, are self-cross ಮಾಡಿದಾಗ what proportion of the offspring generation will have the genotypic A and capital A, capital B. ಇಲ್ಲಿ ಡೈಹೈಬ್ರಿಡ್ ಕ್ರಾಸ್. ಓಕೆ, ಮೆಂಡಲ್ ಪ್ರಿನ್ಸಿಪಲ್ ನ ಹೋಲ್ಸ್ಗುಡ್ ಮಾಡುತ್ತೆ. ಡೈಹೈಬ್ರಿಡ್ ಕ್ರಾಸ್ ಆಗಿರೋದ್ರಿಂದ ನಾವು ಈ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಷನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಫಸ್ಟ್ ಆನ್ಸರ್ ಇಸ್ 1/16, 1/8, 1/4, 1/2. ಲುಕ್ ಎಟ್ ಹಿಯರ್, 1/16, 1/8 ನಾನು ಹೇಗೆ ಇದನ್ನ ಚೂಸ್ ಮಾಡಲಿ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಈ ಚೆಕ್ಕರ್ ಬೋರ್ಡ್ ಏನಿದೆ, ನಾವು 16 ಪ್ರೊಬ್ಯಾಬಿಲಿಟಿನ ಇರೋಂಥದ್ದು. ನೀವು ಇಲ್ಲಿ 4, ಈ ಕಡೆ 4, ಸೊ 4 into 4 16 ಪ್ರೊಬ್ಯಾಬಿಲಿಟಿಯಲ್ಲಿ ಇಲ್ಲಿ ಟರ್ಮಿನಾಲಜಿ ಅಥವಾ ಕ್ಯಾರೆಕ್ಟರ್ಸ್ ಬೇರೆ ಇರ್ಬೋದು. ಲುಕ್ ಎಟ್ ಹಿಯರ್, ದ ಕ್ಯಾಪಿಟಲ್ ಎ, ಕ್ಯಾಪಿಟಲ್ 2 times capital A, 2 times capital B. ಎಕ್ಸ್ಪ್ರೆಷನ್ ಏನಾಗಬೇಕು? ಸಿಂಗಲ್. ಅದು ಯಾವಾಗ್ಲೂ ಕೂಡ ಒಂದೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವಾಗ್ಲೂ ಎಕ್ಸ್ಪ್ರೆಸ್ ಆಗೋದು ಇವೆರಡು ಡಾಮಿನೆಂಟ್ ಗ್ಯಾಮೆಟ್ಗಳು ಫರ್ಟಿಲೈಸೇಷನ್ ಆದಾಗ ಮಾತ್ರ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ? 16 ಪ್ರೊಬ್ಯಾಬಿಲಿಟಿ ಒಳಗಡೆಗೆ ಒಂದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ. ಹಾಗಾಗಿ ದ ಆನ್ಸರ್ ಈಸ್ 1/16. ದಟ್ ಈಸ್ A. Okay, very good. This is a next last question of this session. The phenomenon where one gene influences multiple phenotypic trait is called. ಇಲ್ಲಿ ಫಿನಾಮಿನನ್ ಕೇಳ್ತಾ ಇದ್ದಾರೆ, ಅಂದ್ರೆ ಪ್ರಾಸೆಸ್. ಫಿನಾಮಿನನ್ where one gene influences multiple phenotypic trait is called ಅಂತ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಎಪಿಸ್ಟಾಸಿಸ್,
phylogenic inheritance, pleiotropy, incomplete dominance. Incomplete dominance. Okay. Answer, yes, very good. The answer is has multiple effect. Which one is pleiotropy? Pleiotropy ಅಂತಂದ್ರೇನು? The single gene can instruct too many character. ಇಲ್ಲೇನ್ ಮಾಡುತ್ತೆ, ಸಿಂಗಲ್ ಜೀನ್ ಏನಿದೆ ಎಲ್ಲ ವೆರೈಟಿ ಕ್ಯಾರೆಕ್ಟರ್ನ ಅಥವಾ ಈ ತರ ಮಾಡಿ ಒಂದ್ ಕ್ಯಾರೆಕ್ಟರ್ ಟಾಲ್ ಇರೋವಂಥದ್ದು, ಸೆಕೆಂಡ್ ಕ್ಯಾರೆಕ್ಟರ್ ಏನ್ ಹೇಳಿ ರೌಂಡ್ ಇರೋವಂಥದ್ದು, ಇನ್ನೊಂದು ಕ್ಯಾರೆಕ್ಟರ್ ಯೆಲ್ಲೋ ಕಲರ್, ಈ ತರ ತ್ರೀ ಕ್ಯಾರೆಕ್ಟರ್ಸ್ನ, ತ್ರೀ ಅಪಿಯರೆನ್ಸಸ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಇನ್ಸ್ಟ್ರಕ್ಟ್ ಮಾಡುತ್ತೆ. ನೀವು ಈ ತರ ಹೋಗಿ ಈ ತರ ಮಾಡಿ. ದಟ್ ಮಲ್ಟಿಪಲ್ ಎಫೆಕ್ಟ್ ಈಸ್ instructed or indicated by single gene. Such phenomenon, such efficiency is known as pleiotropy of the genes. In case of epistasis, ಇಲ್ಲೇನಾಗುತ್ತೆ, ಈ ಒಂದು ಜೀನ್ ಅಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಅದು ಮಾಸ್ಕ್ ಮಾಡ್ತಾ ಹೋಗುತ್ತೆ. ಮಾಸ್ಕ್ ಮಾಡಬಾರ್ದು. ನಮ್ಮ ಇಲ್ಲಿ ಕೊಟ್ಟಿರೋ ಕ್ವಶನ್ಗೆ ಈ ಒಂದು ಎ ಜೀನ್ ಇದೆ ಅಂತ ಅನ್ಕೊಳ್ಳಿ. ಈ ಎ ಜೀನ್, ಎ ಗ್ಯಾಮೆಟ್ ಬಿ ಪ್ಲಾಂಟ್ ಜೊತೆಗೆ ಫರ್ಟಿಲೈಸೇಷನ್ ಆದಾಗ ಇಲ್ಲೇನಾಯ್ತು, ಕಂಪ್ಲೀಟ್ ಆಗಿ ಇದ್ರ ಎಕ್ಸ್ಪ್ರೆಷನ್ ಅನ್ನ ನಿಲ್ ಮಾಡೋ ಜೊತೆಗೆ ಪಕ್ಕದ ಜೀನಿನ ಎಕ್ಸ್ಪ್ರೆಷನ್ ಕೂಡ ಸ್ಟಾಪ್ ಮಾಡುತ್ತೆ. ದಟ್ ಈಸ್ ಎಪಿಸ್ಟಾಸಿಸ್. ದೆನ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಮೀನ್ಸ್ ದ ಸಿಂಗಲ್ ಸೋ ಮೆನಿ ಜೀನ್ಸ್, ಸಿಂಗಲ್ ಎಸ್ ಆರ್ ಓಕೆ, ಸ್ಮಾಲ್ ವೈ, ಸ್ಕಿನ್ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ಐಬಾಲ್ ಕಲರ್ ಇರ್ಬೋದು, ಇದೆಲ್ಲದೂ ಅಪಿಯರ್ ಆಗಬೇಕು ಒಂದು ಇಂಡಿವಿಜುವಲ್ ಅಲ್ಲಿ ಅಂತಂದ್ರೆ ನಮಗೆ ಟೋಟಲಿ 5 to 6 ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕು. ಆಗ ಮಾತ್ರ ಏನಾಗುತ್ತೆ, ನಮ್ಮ ಕ್ಯಾರೆಕ್ಟರ್ ಫಿಸಿಕಲ್ ಅಪಿಯರೆನ್ಸ್ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ಆ ತರ ಇದೆಯಾ? ಇಲ್ಲ. ಪಾಲಿಜೆನಿಕ್, ಪಾಲಿ ಅಂತಂದ್ರೆ ಸೋ ಮೆನಿ, ಪಾಲಿಜೆನಿಕ್ ಮೀನ್ಸ್ ಸೋ ಮೆನಿ. ಇನ್ಹೆರಿಟೆನ್ಸ್ ಫ್ರಮ್, ದಟ್ ಈಸ್ ಒನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. ಓಕೆ, ಇದು ಕೂಡ ಅಲ್ಲ. ದೆನ್ ಪ್ಲಿಯೋಟ್ರೋಫಿ ಮೀನ್ಸ್ ಹ್ಯಾಸ್ ಅ ಮಲ್ಟಿಪಲ್ ಎಫೆಕ್ಟ್. ಸಿಂಗಲ್ ಇದ್ರೆ ಒನ್ ಜೀನ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ. ಒನ್ ಜೀನ್ ಇನ್ಫ್ಲುಯೆನ್ಸಸ್ ಮಲ್ಟಿಪಲ್ ಫಿನೋಟೈಪಿಕ್ ಟ್ರೇಟ್. ದಟ್ಸ್ ವೈ ದ ಆನ್ಸರ್ ಇಸ್ ಸಿ, ಪ್ಲಿಯೋಟ್ರೋಫಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗೋದಿಲ್ಲ. ಓಕೆ, ದಟ್ಸ್ ವೈ this is not a answer for this question. That's why in all this option the near athwa exact answer for this question is C, pleiotropy. Okay, complete agi ನಿಮ್ಮ ಎಂಟೈರ್ CET ಕ್ವಶನ್ಸ್ ಬರುವಂಥದ್ದು ಎಲ್ಲ ಕೂಡ ಟರ್ಮಿನಾಲಜೀಸ್ ಮೇಲೆ, ಜೊತೆಗೆ ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಟೆಸ್ಟ್ ಕ್ರಾಸ್, ಬ್ಯಾಕ್ ಕ್ರಾಸ್ ಅಂಡ್ ದೆನ್ ಸಮ್ ಡಿಸೀಸಸ್, ಮ್ಯೂಟೇಶನ್, ಇಷ್ಟು ಕಾನ್ಸೆಪ್ಟ್ ಮೇಲೆ ಬರ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಇದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಕ್ವಶನ್ಸ್ ಅಂಡ್ ಆನ್ಸರ್ನ ಬರ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್. Tomorrow let's continue. Okay, thank you so much, dear students.